ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುವ ಈ ಶಶಿಕಾಂತನಿಗೆ ಇನ್ನು ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಈ ಜಗದಲ್ಲಿ ಧನ್ರಾಜ್ ಧನಿಕನಾನೆಂಬ ದಬ್ಬಾಳಿಕೆಯಿಂದ ಅವಿಶ್ರಾಂತವಾಗಿ ಗಳಿಸಿದ ನಿನ್ನ ಸಂಪತ್ತನ್ನು ಸೆಳೆಯಲಿಕ್ಕೆ ಪ್ರೇಮ ಎಂಬ ಇಂದ್ರಜಾಲ ಬೀಸಿದೆ ನಿನ್ನ ತಂಗಿಯ ರೂಪಕ್ಕೆ. ಆ ರೂಪವತಿ ಸುನಿತಿಂದಾಳಲೆ ಇಂದು ನಾನಾದೆ ನಿನ್ನ ಫ್ಯಾಕ್ಟ್ರಿಗೆ ಮ್ಯಾನೇಜರ್. ಧನ್ರಾಜ್, 10 ವರ್ಷದಿಂದಲೂ ಹಾಕಿಕೊಂಡಿರುವ ನಿನ್ನ ಶ್ರೀಮಂತಿಕೆ ಸುಸ್ಥಿತ ಸಿಪಾಯಿ ನಾನಾಗಿ ಕಾಮದ ಮತ್ತಿನಿಂದ ತನ್ನ ಬಾಳನ್ನೇ 20ನೇ ಮರೆತಿರುವ ನಿನ್ನ ತಂಗಿ ಎಂಬ ಪದದ ಮಧ್ಯದ ಸೊನ್ನೆಯನ್ನೇ ತೆಗೆದು ಅವಳ ರೂಪದ ಈ ಸಿರಿಯ ಜೊತೆಗೆ ನಿನ್ನನ್ನು ತೆಗೆದಿದ್ದರೆ ನನ್ನ ಹೆಸರು ಶಶಿಕಾಂತನೇ ಅಲ್ಲ. ಗಡಬಡಿಸಿ ನನ್ನ ಹೊಲ್ಲಿನ ಕನ್ನಡಿದ್ರ ಗಡಬಡಿಸಿ ನನ್ನ ಹೊಲ್ಲಿನ ಕನ್ನಡಿದ್ರ ನನ್ನ ಕರಿತಾಂಡು ನಟಮವ ಕರಿತಾಂಡು ನಟಮವ ನನ್ನ ಕರಿತಾಂಡು ನಟಮವ ಕಮಾವ ಜಾಯಿಲ್ಲ ಉಸಿರು ಜಾಯಿಲ್ಲ ಕಮಾವ ಜಾಯಿಲ್ಲ ಉಸಿರು ಜಾಯಿಲ್ಲ ಬಗದೈ ರಿಕ್ಷಾ ಮಲ್ಲ ತವಡ ಮತಿ ಬಗದೈ ರಿಕ್ಷಾ ಮಲ್ಲ ಬಗದೈ ರಿಕ್ಷಾ ಮಲ್ಲ ತವಡ ಮತಿ ಬಗದೈ ರಿಕ್ಷಾ ಮಲ್ಲ ಬಾದಾಮಿ ಪೋರಿ ಬಂದಲ್ಲ ಹಾರಿ ಇರುವ ದೊಡ್ಡ ಮಾರಿ ಹುಡುಗಿ ಇರುವ ದೊಡ್ಡ ಮಾರಿ ಇರುವ ದೊಡ್ಡ ಮಾರಿ ಹುಡುಗಿ ಇರುವ ದೊಡ್ಡ ಮಾರಿ. ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ಜೀನ್ಸ್ ಪ್ಯಾಂಟ್ ನಂಗ ನೀನು ಬಾರಿ ಕಾಣತಿ ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ಸ್ಟೇಜ್ ಮ್ಯಾಗ ನಿಂತು ನೀನು ಬಾರಿ ಕಾಣತಿ ಇದು ಹೇಳಿ ನಾನು ಹೀಗಾಗಿ ಮಾಡಲಿ ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ಸ್ಟೇಜ್ ಮ್ಯಾಗ ನಿಂತು ನೀನು ಬಾರಿ ಕಾಣತಿ. ನಿಂಗು ಏನಿದೆ ಒಳ್ಳೆ ಅವಸರಲೆ ಹುಡುಗೋನ ಹಿಡ್ಕೊಂಡು ಒಳ್ಳೆ ಬರಸ್ಲೆ ಹೊಂಟೇನೆ ಅದಕ್ಕೆ ಹೊಂಟೆ. ಅರಸಿನ ಬತ್ತಿ ಹೊಲದಾಗ ತುರ್ಸಿನ ಬಳ್ಳಿ ಹುಟ್ಟೈತಂತ ಅದಕ್ಕೆ ಅದನ್ನ ಕೈಕೊಂಬರ್ಕೊಂಡು ಹೊಂಟೇನಿ. ಏನ ಇದ ನಿನ್ನ ಮಾತಿನ ಒಡಪ? ಇದು ಒಡಪಲ್ಲ, ಇದು ಐತಿ ರಾಕ್ಷಸರ ಕಡುತ. ನಿಂಗು ಮಾಡಬೇಡ ನೀನು ಇಂತ ಹೊಡ್ತ ತಾಳಂಗಿಲ್ಲ ಈಗಿನ ನಿನ್ನ ಕಡತ. ಅಯ್ಯಯ್ಯ ಹೊಂಬ ಹೆದರ್ಕೊಂಡು ಮುರುಗಾದಿಲ್ಲ ನೀ ಕಂಬ, ನೀ ಯಾರ ರಾಕ್ಷಸ ಅಂತ ತಿಳಿ? ಯಾರ ರಾಕ್ಷಸರು? ಅರಸಿನ ಬಳ್ಳಿ ತುರ್ಸಿನ ಬಳ್ಳಿ ಅಂದ್ರ ನಾಯಿ ತುಳಸಿ ತಪ್ಪಲಿ ಹುಟ್ಟಿರ್ತೈತಲ್ಲ, ಹುಟ್ಟಿದ್ರ ಸಾಕು ಹುಚ್ಚರಗತ್ತೆ ಪರ 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 ಕೆರ್ಕೊಂತ ನೋಡು, ಅದಕ್ಕೆ ಅದನ್ನ ಕೈಕೊಂಬರ್ಕಂತ ಹೊಂಟಿ. ಯಪ್ಪ ದೇವ್ರಾಣಿಗೆ ನೀನು ಅದನ್ನ ಮುಟ್ಟಬೇಡ. ಏನು ಗೊತ್ತೈತೇನ ಅದ? ಅದಕ್ಕ ನಸುಗುನ್ನಿ ಬಳ್ಳಿ ಅಂತಾರ. ಅದನ್ನ ಅಕಸ್ಮಾತ್ ನೀ ಎಲ್ಲರ ಹೋಗಿ ಮುಟ್ಟಿ ಮತ್ತೆ ಎಲ್ಲರ ಮುಟ್ಕೊಂಡೆ ಅಂದ್ರ ಯಪ್ಪ ಪರ 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 ಹಂಗ ಕೆದರದ ಅದಕ್ಕ ಬಳ್ಳಿ ಮುಟ್ಟಬೇಡ ನೀನು. ಹಿಂಗ ಹಂಗಾರ ನಾನು ಯಾವುದೋ ಒಂದು ಅಡಮುಟ್ಟ ಹುಡುಗ ಬಂದು ನಿನ್ನ ಕೈ ಹಿಡಿದು ಜಗ್ಗಾಡೆ ನಾನು ಅಂತ ಮಾಡಿದ್ದೆ. ಅಲ್ಲ ನನ್ನ ಕೈ ಹಿಡಿದ ತಾಕತ್ ಇರ್ಬೇಕಲ್ಲ ಅವಂಗಂತಿನ್ನ ಈರ್ದೇನು ಮಾಡೈತ ತಾಕತ್ ಅಷ್ಟಿಲ್ಲ ಅಂತ ಮಾಡಿ ಇನ್ನ ನಮ್ಮ ಹುಡುಗರಿಗೆ ಕಿಮ್ಮತ್ತ ಬಿಡ. ನೀನು ನನ್ನ ಕುಟಕ ವಾದ ಮಾಡಬೇಡ. ನೀ ನನ್ನ ಕುಟಕ ವಾದ ಮಾಡಿದ್ರ ನೋಡ ನೀ ಬರಬಾರದ ಬಂದೆ ನಾ ಹೇಳ್ದಂಗ ನೀ ಕೇಳಿ ನನ್ನ ಕೈ ಹಿಡಿದು ನಾಡದೆ ಅಂದ್ರ ಅವಾಗ ನೋಡು ನನ್ನ ಕಸರತ್ತ. ಯಾಕ್ಲೆ ಉಂಬಾಣಿನ ಮಾತಿನ ಮಸ್ಲತ್ ನಂದು ಸಿಕ್ಕೈತನ ಬರದ ಮಗನ ನಿನಗ ಸವಲತ್. ಯಾಕ ಮಾಡ್ತೀನಿ ನನ್ನ ಮುಂದೆ ನಿಂತು ಡೌಲತ್ತು, ದಾರಿ ಬಿಡು ನನಗಾಗೈತಿ ಈಗ ಹೊತ್ತು. ತಡಿಯ ನಿಂಗು ತಿನ್ನಿಸ್ಬೇಡ ಅನ್ನಂಗ ಹಿಂಗು ನೀ ಹಿಂಗ ಹಾರಾಡಿದೆ ಅಂದ್ರ ನೀನು ಸಂಸಾರ ಆಗತ್ತ ಬರೀ ಜನ
ಕೇಳ್ತೀಯಲ್ಲ ನನಗ ನಿಂಗು ನೀನು ಒಮ್ಮೆ ಒಮ್ಮೆ ನನಗ ಪತಿರಾಯ ಅಂದ್ರ ಸಾಕ ನಾ ಏನ್ ಮಾಡ್ತೇನೆ ಗೊತ್ತೇನ ನಿನ್ನ ಕೈ ಹಿಡದ ಇದಕ್ಕೊಂದೆರಡು ಹಳೆ ಹಸರು ಬಳಿ ಹೊಡಿ ಬಂಗಾರದ ಕಡಗ ಹಾಕಿ ನೀನು ಮೂಗಿನಾಗ ಒಂದು ಮೂಗನ ಪಿಡಿಸಿ ಮೊನ್ನೆ ನಾ ಸಂತ್ಯಾಗ ತಂದಿದ್ದ ಒಂದು ಸೀರೆ ಉಡಿಸಿ ನಿನಗ ಬೆಂಡವಾಲಿ ನಿನ್ನ ಕಿವ್ಯಾಗ ಹಾಕಿ ಕರ್ಕೊಂಡು ಹೋಗ್ತೇನೆ ನಿನಗೆ ಜುಮ್ಕ ಊತನು ಆ ಜುಮ್ಕ ಹಾಕಿ ಕರ್ಕೊಂಡು ಹೋಗ್ತೇನೆ ನಿನಗ ಮಚಗಂಡಿ ಇರಣ್ಣನ ಜಾತ್ರೆಗೆ ಅಲ್ಲಿ ನಿಲ್ಸ ನಾವ ನಾಚಬೇಡ ನಾರಿ ನಿಮ್ಮವ್ರನಿಗೂ ನಾಚಂಗಿಲ್ಲ ನಿಮ್ಮ ಮಾಮ ಬಂಗಾನ ಬೇಡಕ್ಕೆ ಬೇಡ ಹುಡುಗಿ ಕೊಡ್ತೇನೆ ಬಂಗಾನ ಏನೇನ ಬೇಡಕ್ಕೆ ಬೇಡ ಹುಡುಗಿ ಕೊಡ್ಸಕ ನಾಚಬೇಡ ನಾರಿ ನಿನ್ನ ಮಾಮ ನಾಚಬೇಡ ನಾರಿ ನಿನ್ನ ಮಾಮ ಬಂದೇನ ಬೇಡಕ್ಕೆ ಬೇಡ ಹುಡುಗಿ ಕೊಡ್ಸಕ ಏನು ಬೇಡಕ್ಕೆ ಚೈನಾ ತರತೇನೆ ಬಾರ ನಿನಗ ಚೈನಾ ತರತೇನೆ ಬಾರ ಉಗಾದಿ ಉದ್ರಿನ ನಿನ್ನ ಸ್ವಟ್ಟ ಕಾಲ ತಾರ ಏನು ಬೇಡ ಬಳಿಯ ತರ್ತೇನೆ ಬಾರ ನಿನ್ನ ಸ್ವಟ್ಟ ಕೈಯ ತಾರ ಅಲ್ಲ ನೆಟ್ಟನ ಕೈಯ ತಾರ ಏನು ಬೇಡ ಜುಮ್ಕಿ ತರ್ತೇನೆ ಬಾರ ನಿನಗ ಜುಮ್ಕಿ ತರ್ತೇನೆ ಬಾರ ನಿನ್ನ ತಾರ ನಿನ್ನ ಒಳ್ಳೆ ಕಿವಿಯ ತಾರ ಏನು ಬೇಡ ನೋಡಿಲ್ಲ ಅವ ಅಲ್ಲಿ ಯಾಕ ನಿಲ್ಸ್ಯಾನ ಅಂದ್ರ ಹೌದ ನನ್ನ ಚಿನ್ನ ಹೌದ ಹೇಳೋ ಹರಕ ಚೊಣ್ಣ ಅಲ್ಲ ಅದರಾಗ ಒಂದು ಪ್ಯಾಂಟ್ ಅನ್ನ ದಕ್ಷ ಬ್ರಹ್ಮನ ಚಂಡ ತೆಗೆಯ ಸಲುವಾಗಿ ಶಿವನ ರೋಷದ ಅವತಾರದಾಗ ಶಿವನ ಬೆವರ ಹನಿಯಾಗ ಅವತರಿಸಿ ಬಂದಾನ ನಮ್ಮ ಈರಣ್ಣ ಅಲ್ಲ ದಕ್ಷ ಬ್ರಹ್ಮ ಅವ್ರ ಮಾವ ಅಂತ ಹೇಳ್ತಿಲ್ಲ
ಅವ್ನ್ ಚಂಡಿ ಯಾಕೆ ತೆಗಿಬೇಕಿತ್ತವ್ರು? ಯಾಕೆ ತೆಗಿಬೇಕಿತ್ತಂದ್ರ ಹಿಂದ ಯಜ್ಞ ಯಾಗಾದಿಗಳು ಮಾಡುವಾಗ ವಿಶ್ವ ಶಾಂತಿಗಾಗಿ ದಕ್ಷ ಬ್ರಹ್ಮ ಹೋಮ ಇಟ್ಟಿದ್ದಂತ ಹೋಮ. ಅದಕ್ಕೆ ಏನ್ ಮಾಡ್ಯಾನ ಗೊತ್ತೇನವ, ಅವನ ಮಗಳು ಪಾರ್ವತಿನ ಕರಿಯಾಕ ಹೋಗಿದ್ನಂತ. ಅವಾಗ ಶಿವ ಅವನ್ನ ಒಳಗ ಕರೀಲಿಲ್ಲಂತ. ಅಲ್ಲ, ಮನಿಗ್ ಬಂದವ್ರ ಮಗ ಕರ್ಲಿಲ್ಲ ಅಂದ್ರೆ ಅವ್ನ್ ಶಾಣೆ ಅಂತಾರ. ಅವಂದು ತಪ್ಪಲ್ಲ. ಅವ ಲಿಂಗ ಪೂಜೆ ಕುಂತ ಹೊತ್ನ್ಯಾಗ ಇವ ಹೋಗ್ಯಾನ, ಅದಕ್ಕ ಅವ ಕರ್ದಿಲ್ಲ. ಇವ ಅಷ್ಟಕ್ಕ ದಕ್ಷ ಬ್ರಹ್ಮ ಮೊದಲ ಸಿಟ್ಟಾಗಿ ಹೊರಗೆ ಬಂದ್ಬಿಟ್ನಂತ. ಅವಾಗ ಪಾರ್ವತಿ ಏನ್ ಮಾಡ್ಯಾಳ ಗೊತ್ತೈತನ? ಏನ್ ಮಾಡಿದ್ಲು? ತಂದಿ ಬಂದಾನಂತ ತಿಳಿದ ತವರಿಗೆ ಬಂದ್ಬಿಟ್ಲು. ತವರಿಗೆ ಹೇಳೋ ಸಿಟ್ಟಾಗಿದ್ದ ದಕ್ಷ ಬ್ರಹ್ಮ ತನ್ನ 69 ಮಕ್ಕಳನ್ನ ಕರೆದ, ಹಳೆಯವ್ರನ್ನು ಕರೆದ, ಇದ್ದವ್ರನ್ನು ಕರೆದ, ಬಿದ್ದವ್ರನ್ನು ಕರೆದ, ಎಲ್ಲಾರನ್ನು ಕರೆದ. ಆದ್ರೆ ಇವ್ರನ್ನ ಒಳಗ ಕರೀಲಿಲ್ಲ. ಸಿಕ್ಕಂಗ ಬೈದಾಡಿ ಅವಮಾನ ಮಾಡಿಬಿಟ್ಟ. ಅವಮಾನಿತವಾದ ಪಾರ್ವತಿ ನನ್ನ ಗಂಡಗ ಅವಮಾನ ಅಂತ ತಿಳಿದ ಅದ ಅಗ್ನಿ ಕುಂಡಲ್ದಾಗ ಹಾರಿ ಪ್ರಾಣ ಬಿಟ್ಟಾಳ. ಅಯ್ಯೋ ಶಿವ 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 ಶಿವ, ನೀನಿಗೆ ನನಸಕತ್ತಿಯಲ್ಲ ಶಿವ. ಆ ಶಿವನ ಸಿಟ್ಟಾಗಿದ್ದಾಗ ಏನಾಯ್ತು ಗೊತ್ತೈತನ? ಭೂಮಿ ಬಿರಿತ ಅವನ ಮೈನಾಗಿನ ಬೆವರ ಹನಿ ಗಂಗಾ ಯಮುನಾ ನದಿಯಾಗಿ ಹರಿಯಕತ್ವ. ಆಗ ಶಿವ ರುದ್ರಾವತಾರ ತಾಳಿ ತನ್ನ ಜಡಿ ಬಿಚ್ಚಿ ಭೂಮಿಗೆ ಅಲ್ಲಾಡಿಸಿ ಆ ರುದ್ರ ಶಿವನ ಜಡಿಯಾಗ ವೀರಭದ್ರ ಹುಟ್ಟಿ ಬಂದ. ವೀರಭದ್ರ ದೇವ್ರು ಏನು ಕೇಳಿದ್ರು ಗೊತ್ತೈತನ? ಹೂನರ ಅನ್ನ. ನಾವು ನೀ ಪುರಾಣ ಹೇಳ್ದಂಗೆ ಹೇಳಕತ್ರ ನಾವು ಪುರಾಣ ಮತ್ತ ಅವ ಕವಿಗಾರನ ಬರ್ದಾನ. ಒಂದ್ ತಾಸ್ ಮುಕ್ಕೋತೀನಿ, ಆಮೇಲೆ ಎಬಸ. ಹಂಗಾರ ಇಲ್ಲೇ ಅಡ್ಡಾಗ ಮುಗಿದ ಮ್ಯಾಗ ಎಬಸ್. ಇಲ್ಲೇ ಅಡ್ಡಾಗ ನಾ ಎಬಸ್ತೇನೆ. ಒಟ್ಟು ಇಲ್ಲೇ ಉಳಿಸಿ ಹೋಗ ಹೊಳಸಾಡಕ್ ಬರಂಗಲ್ಲ. ಹೇಳ ಮುಂದೆ ಹೇಳ. ಹಂಗ ಶಿರಾ ಹಾರಿಸಿದಾಗ ಶಿರಾ ಕಳ್ಕೊಂಡಿದ್ದ ದಕ್ಷ ಬ್ರಹ್ಮ ಅವನ ಮಕ್ಕಳು ಎಲ್ಲ ಪರಮೇಶ್ವರ ಬಂದು ಪರಿ ಬೇಡ್ಕೊಂಡ್ರ. ಅವಾಗ ಶಿವನಿಗೆ ಕರ್ಣ ಬಂದ ಟಗರಿನ ಮುಖ ತಂದು ಹಚ್ಚಿದ. ಆವಾಗ ರುದ್ರ ವೀರಭದ್ರ ಹೋಗಿ ಮಚ್ಕಂಡಿ ಗ್ರಾಮದಾಗ ನಿಲ್ಸ್ಯಾನ. ಮಚ್ಕಂಡಿ ಅಲ್ಲಪ್ಪ ಮುಚ್ಕಂಡಿ ಲಾಂಗ್ ತೆಗೆದ್ರೆ ನಾನು ಚಾಕು ತೆಗಿಲೆ ಮುಚ್ಕೊಂಡಿದ್ದೇವ ಅಲ್ಲಿ ನಿಲ್ಸ್ಯಾನ. ಅದಕ್ಕೆ ಯಾಕೆ ಮುಚ್ಕಂಡಿ ಅಂದ್ರು? ಅದಕ್ಕೆ ಯಾಕಂದ್ರೆ ಗೊತ್ತೈತನ? ಮುಂದ ಕಲಿಯುಗದಾಗ ಕೃಷ್ಣ ಘಟಪ್ರಭಾ ನದಿ ಮುಳುಗಾಕ್ ಬಂದ್ವಾ. ಅಲ್ಲಿ ಜನ ಮಾನ ಪ್ರಾಣ ಮುಚ್ಕೊಳ್ಳೋ ಸಲುವಾಗಿ ಮುಚ್ಕಂಡಿ ಆಗಲಿ ಅಂತ ಬೇಡ್ಕೊಂಡ್ರ ಅದು ಮುಚ್ಕಂಡಿ ಗ್ರಾಮನೂ ಆತ. ಅವರು ಅಲ್ಲೇ ನೆಲೆ ಊರಿ ನಿಂತರು. ಈಗ ಜಾತ್ರೆನೂ ಅವ್ರ ದಿನದಾಗ ಕತ್ತೈತಿ. ಮೊನ್ನೆ ಹೋತಲ್ಲ ಡಿಸೆಂಬರ್ ಹೊಚ್ಚಲು ಹುಣಿವಿ. ಡಿಸೆಂಬರ್ ಡಿಸ್ಕೋ ಸಾಂಬಾರ್ ಅಲ್ಲ, ಡಿಸ್ಕೋ ನಂಬರ್ ಅಲ್ಲ, ಡಿಸ್ಕೋ ಶಾಂತಿ ನಂದು ಬಿಡು. ಡಿಸ್ಕೋ ಶಾಂತಿ ಅಲ್ಲ, ಡಿಸೆಂಬರ್ದಾಗ ಜಾತ್ರೆನೂ ಆಗಕತ್ತೈತಿ ನೋಡಿ. ಹಂಗಂದ್ರ ಆ ಜಾತ್ರೆ ನನಗೂ ನೋಡ್ಬೇಕು ಅನ್ಸತೈತಿ. ಆ ಪವಾಡ ಪುರುಷ ನಮಗೂ ಕಾಣ್ಬೇಕು ಅನ್ಸತಿ. ನಡಿ ಹಂಗಂದ್ರ ಹೋಗಿ ಪಾದ ಗಟ್ಟೆ ಹಿಡ್ಕೊಂಡು ಬೇಡ್ಕೊಂಡು ಬಂದ್ಬಿಡು ಅಂತ. ಹೋಗೋಣ ಬಂದಿ ಬಿಹಾರಿ ಬಂದಿ ಬಿಹಾರಿ ಕೃಷ್ಣನಿ ಮಾರಿ ಕೃಷ್ಣನಿ ಮಾರಿ ನಿನ್ನ ಮ್ಯಾಲ ಮನಸ್ಸಾಗಿ ಬಂದನಿ ಹೋಹಾರಿ ನಿನ್ನ ಮ್ಯಾಲ ಮನಸ್ಸಾಗಿ ಬಂದನಿ ಹೋಹಾರಿ ಉತ್ತರಿಸದನಿ ಕೋರಿ. ಮೈಕಿಗೆ ಬರ್ರೋ ಮಾವ. ಏ ಚೋರಿ ಹೇಳು ಚೋಕ್ರ. ಜಾತ್ರೆಗೆ ಮಧ್ಯಾಹ್ನ ಮಾಡೋಣ ಮಜಾ ಮಾಡೋಣ.
ಚುರು ಚುರು ಎಲ್ಲೆಲ್ಲಿ ಹುರು ಹುರು ಎಲ್ಲೆಲ್ಲಿ ಆಕೈತೆ ನೀನು ಒಂದ್ ನಮೂನಿ ಅಂದ್ರೆ ನಮಗ್ ನಾಲ್ಕು ನಮೂನಿ ಹಾಕ ನಾಲ್ಕನ ಮುನೆ ಚೊಟ್ಟ 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 ಗಬು ಗುಬು ಗುಬ ಗಬು ಗುಬು ಗುಬ ಗಬು ಗುಬು ಗುಬ ಚುರು ಚುರು ಹಳ್ಳತೈತಿ ಮಾವ ಚುರು ಚುರು ಹಳ್ಳತೈತಿ ಚುರು ಚುರು ಹಳ್ಳತೈತಿ ಮಾವ ಚುರು ಚುರು ಹಳ್ಳತೈತಿ ಬಂದ 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 ಕಿಂದರಿ ಜೋಗಿ ಹಾ ಕಿಂದರಿ ಜೋಗಿ ಅಲ್ಲೈತಿರ ಮೈಕ್ ಇಲ್ಲ ಅಲ್ಲೈತಿರ ಒನಸ್ಮೋರ್ ಲೇ 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 ಬೇಬರ್ಸಿ ಏನಲ್ಲಿ ನಾ ಹಾಕಿದ ಪ್ಲಾನ್ಲಾಗ ಮಜಾ ಮಸ್ತ್ ಮಾಡಿ ಕಟ ಕಟ ಹಚ್ಚಿ ಕುಣ್ಯಾಕ ಕುಂತಿಲ್ಲ ನನ್ನ ಮಾಲ ತಗೊಂಡೆ ನೀನ ಲೇ ಬೇಬರ್ಸಿ ಲೇ ನಾನು ಕೂಡ ಹಾಕ್ಬಾರಲೇ ವಾದ ಮೊದಲ ಚಾಲು ಮಾಡಲೇ ನಿನ್ನ ಗಾಡಿ ಚಾಲು ಮಾಡು ಈಗ ತಂದಿಲ್ಲೇ ನಾ ಹೊಸ ಮಹೇಂದ್ರ ಗಾಡಿ ಮಹೇಂದ್ರ ಗಾಡಿನ ಈಗ ತಂದಿಲ್ಲೇ ಕರೆ ನೋಡಿದ್ರೆ ಎಂತ ಮ್ಯಾಚಿಂಗ್ ಡ್ರೆಸ್ ತಂದಿಲ್ಲಿ ಹೌದು ಹಿಂಗಂತ ಗಾಡಿ ನನಗ ಮಾತ್ ಕೊಟ್ಟಲ್ಲಿ ಬೇಬರ್ಸಿ ಮಾಡಬಾಡಲೇ ನಾನು ಕುಟಕ ವಾದ ನೀ ಅಕಸ್ಮಾತ್ ನಾನು ಕುಟಕ ವಾದ ಮಾಡಿದ್ರ ನಿನ್ನ ಕೈಗೆ ಬರ್ತತ್ ನೋಡು ಬೇಡಿ ಏ ಕೈ ಎತ್ತಿ ನೀ ಯಾರ ಜೋಡಿ ಅಂತ ಲೇ ಇಬ್ರು ಯಾಕೆ ಹಿಂಗ್ ಜಗಳ ಆಡಕತ್ತೀರಿ ಒಟ್ಟ ಜಗಳ ಆಡಬೇಡ್ರಿ ಮಾಡೋದು. ನಾವೊಂದು ಪ್ರಶ್ನೆ ಕೇಳ್ತೀನಿ ಕೇಳು, ಅದಕ್ಕೆ ಕೇಳು. ಯಾರು ಸರಿಯಾದ ಉತ್ತರ ಕೊಡ್ತೀರಿ ಹೇಳ್ತೀನಿ ನಿಂಗೆ ಮಾತಾಡ್ ಮಟ್ಟಾರ ತಡ್ಕೋ ಇಲ್ಲಿ ನೋಡಿ ಮಾಮಂದ್ ಮತ್ ತುರುಕೆ ಬಿಡ್ತೀನಿ ಬಾಯಾಗ ಹೋಗ ಗಾಡಿ ನಿಂಗೆ ಬರೋಬ್ಬರಿ ಅಣ್ಣ ಬರೋ ಮೊದ್ಲ ಯಾಡ ನಾವೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಯಾರು ಸರಿಯಾದ ಉತ್ತರ ಕೊಡ್ತೀರಿ ಅವ್ರು ಹೇಳ್ತೀನಿ ನಾನು ಹೇಳ್ತೀನಿ ನಿಂಗು ನಾ ಹೇಳ್ತೀನಿ ಹೇಳ ಒಂದ್ ಯಾಕ ಒಂದ್ 10-12 ಹೇಳ ನೋಡೋಣ ಇವತ್ತು ಹೆಂಗ ಹೌದು ಕೇಳ ಹಂಗಂದ್ರ ಹೇಳ ಕೇಳೇ ಬಿಡ್ಲ ಹೇಳೇ ಬಿಡು ಕೋಗಿಲೆ ಕಂಠ ಹೌದು ಆದ್ರೆ ಹಾಡಲಿಕ್ಕೆ ಬರುವುದಿಲ್ಲ ಬರುದಿಲ್ಲ ಡಾಕ್ಟರ್ ಹೌದು ಆದ್ರ ಗುಳಿಗೆ ಇಂಜೆಕ್ಷನ್ ಕೊಡುವುದಿಲ್ಲ ಅರೆ ವಾ ಪಾರ್ವತಿ ಗಂಡ ಪರ್ಮಿಷನ್ ಹೌದು ಆದ್ರೆ ಪರ್ಮಿಷನ್ ಅಲ್ಲ ಏನದು ಲೇ ಇದು ಬಾಳ ಉದ್ದೈತಿಲೆ ಏನೈತಿ ಹಕ್ಕಿಗಿತ್ತಿ ಇದ್ರದ್ದು ಇದ್ರ ಹಕ್ಕಿಕತ್ತಿ ಅಂದ್ರ ನಿಂದ ಪಾಳೆ ಐತಿ ನೀನ ಹೊಡೆದ್ ಹೇಳ್ಬಿಡಲ್ಲ ಹೌದೌದು ಆಗಲ್ಲ ನಂಗತ್ತಿದ್ದಲ್ಲ ಹೇಳಿ ಹೇಳಿ ಅಂತ ಈಗ ಹೇಳು ಹಾ ಹೇಳ್ಬಿಡ ನೋಡಿಲ್ಲ ಅದು ಹೇಳ್ತೀನಿ ಹಕ್ಕಿಗಿತ್ತಿ ಕೇಳಿ ನಾಟಕ ನಿಂತ ಅದು ತಂತಿ ಮ್ಯಾಗ ನಿಂತ ಕರೆಯದ ಕರೆ ಕಾಗಿದ ಕಾಗಿ ಅಲ್ಲ ನೀವು ಗುರ್ಲಿ ಏ, ಬರ್ಲಿ. ಏ ಕರೆಲೆ? ಅದು ಕಾಗ್ಯಲ್ಲ ಏನಂದಾಳ ಗೊತ್ತೈತೇನೆ ಆಕಿ? ಏನಂದಾಳಕ್ಕೆ ಕೋಗಿಲೆ ಕಂಠ ಹೌದಂತ ಕೋಗಿಲೆ ಅಲ್ಲಂತ ಅಲ್ಲಂತ ಡಾಕ್ಟರ್ ಹೌದಂತವ ಅವ ಇಂಜೆಕ್ಷನ್ ಗುಳಿಗೆ ಕೊಡಂಗಿಲ್ಲ ಅಂತ ಅವನವನು ಅಲ್ಲ ಆಯುರ್ವೇದಿಕ್ ಡಾಕ್ಟರ್ ಇಟ್ಟಾರ ನಮ್ಮ ನೋಡ್ರಿ ಏ ಹಂಗಲ್ಲೇ ಮತ್ತ ಪಾರ್ವತಿ ಗಂಡ ಅಂತ ಪರಮೇಶ್ವರನು ಅಲ್ಲ ಅಲ್ಲ ಅಂತ ಅಂತ. ಹಂಗಂದ್ರೆ ಏನ್ ಗೊತ್ತೈತೇನೆ ಇದು ಎಲ್ಲಿದೆ? ಹೇಳ ಹೇಳ ಅದಕ್ಕಾಗಿಲ್ಲ ಮತ್ತೆಲ್ಲಿದೆ ಅದು ಗೂಗೆ ಗೂಗೆ ಇಲ್ಲ ನಿಮ್ಮ ಅವ್ನ ಕೌಸ್ಗ ಮತ್ತ ಬುರ್ಲಿ ಅಲ್ಲ ಬುರ್ಲಿ ಅವ್ನ ಗುರ್ಲಿ ಹೇಳಿದೆ ನಿನ್ ಕೌಸ್ಗ ಹೇಳಿದೆ ಕಡಿಕ್ ಬಾತ್ ಕೋಳಿ ಅನ್ನ ಸೋತ್ರೆ ಸೋತಿತ್ತು ಸೋತಿಲ್ಲ ನಿಂದು ತಿಂಡಿನ ಬೈತ್ ಹೇಳ ಇಲ್ಲ ಸೋತಿಲ್ಲ ಸೋತೇನೆ ಇಲ್ಲ ನೋಡಂತು ಹೇಳ ಮುಂದಿನ ಉತ್ತರ ಹೊಡೆದು ಹೇಳ್ತೀವಿ ಅದಕ್ಕೆ ಹಂಗಾರೆ ಏನು? ಸೋತ್ರೆ ಹೇಳ ಸೋತಿ ಹ್ಞೂ ಅಣ್ಣ ಹ್ಞೂ ಅಣ್ಣ ಸೋತಿವಿ ಇಲ್ಲ ಸೋತಿವಿ ಇಲ್ಲ ಸೋತೆ ನಾ ಬಡದ್ರ 4 ಸತಿ ಸಾಯ್ತೀನಿ ಅದಕ್ಕೆ ಹ್ಞೂ ಅಣ್ಣ ಸೋತಿಲ್ಲ ಸೋತಿವಿ ನೀನು ನಾವು ಹ್ಞೂ ಅಣ್ಣ ಹ್ಞೂ ಅಂದೆ. ಹ್ಞೂ ಅಣ್ಣ ಹಂಗಾರೆ ಇನ್ನೊಂದು ಹೇಳೇ ಬಿಡ ಇದು ಕೊಟ್ಟಿಲ್ಲ ಇನ್ನು ನಾ ಇದಕ್ಕೆ ಉತ್ತರ ಕೊಟ್ಟಿಲ್ಲ ತಡಿ ಹ್ಞೂ ಅಣ್ಣ ಹ್ಞೂ ಅಣ್ಣ ಹ್ಞೂ ಅವ ಸ್ಟ್ಯಾಂಡರ್ಡ್ ಆಗಿ ನಿಂತಾನ ನಿಂದ ಸ್ಟ್ಯಾಂಡಿಗೆ ಬರೋವಲ್ದ ಗಾಡಿ ಗಾಡಿ ಯಾಕೆ ಬರ್ದಲ್ಲ ಸಣ್ಣಗೆ ಬರ್ತಿದ್ದೆ ಸಣ್ಣಗೆ ಹಿಂಗೆ ಬರ್ತೈತೆ ಬರೀ ಹಿಂಗ ಮತ್ತ ಅದ ಒಂದು ಏನ್ ನಿಂದ ಮಾಡೋದು ಹಿಂಗ ಬರೋದು ಬಡ್ಸಿ ನನಗೆ ಹೇಳಿ ಹೇಳ ಇದು ರುದ್ರ ಹಾ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅದಂಗ ರಾಜ್ಕುಮಾರ್ ಆಕೈತದ ಲೇ ಅವ ಕೋಗಿಲೆ ಹಂಗ ಹಾಡ್ತಾನ ಕೋಗಿಲೆನವ ಅಲ್ಲ ಬಿಡು. ಅಲ್ಲ ಅವಂಗ ಡಾಕ್ಟರ್ ಅಂತಾರ ಅವೇನಾರ ಗುಳಿಗೆ ಇಂಜೆಕ್ಷನ್ ಕೊಡ್ತಾನ ಕೊಡಂಗಲ್ಲ ಅವನ ಹೆಂಡತಿ ಹೆಸರು ಪಾರ್ವತಿ ಅವೇನಾರ ಪರಮೇಶ್ವರನು ಹೌದಿಲ್ಲ ರಾಜ್ಕುಮಾರ್ ಅವ. ಅಲ್ಲ ಮುಗಿತಿಲ್ಲ ಹೌದು. ಇನ್ನೊಂದ್ ಹೇಳ ಹೇಳಂಗಾರೆ ಹೇಳ ಇನ್ನೊಂದ್ ಹೇಳ್ತೀನಿ ಕೇಳು ಹೇಳ ಒಂದು ಹಕ್ಕಿ
ಹಕ್ಕಿ ಲೆಕ್ಕವಿಲ್ಲದಷ್ಟು ತತ್ತಿ ಹಾಕ್ತೈತಿ ಅದು ಏನು ಅದು ಬರೋಬ್ಬರಿ ಓಡ್ದ ತಗೊಂಡಂಗೆ ಹಂಗಾರ ಹೇಳ ಹಂಗಾರ ಹೇಳ. ಹುಂಚಿದ ಕೊಟ್ಟು ಆಡ್ತದಿಲ್ಲ ತಿಪ್ಪ್ಯಾಕೆ ಬರ್ತದಕ್ಕ ಅದ ಕೋಳಿ ಬೀಳತತ್ತೆ ಕೋಳಿ ಅದ ಕೋಳಿ ಕೋಳಿ ಇಲ್ಲ ನಿನ್ನೋನ್ ಆಮ್ಲೆಟ್ ಆಮ್ಲೆಟ್ ಅಲ್ಲಿ ಅದು ಕೋಳಿನೂ ಅಲ್ಲ ಆಮ್ಲೆಟು ಅಲ್ಲ ನಿಂದು ಕುಚ್ಚಿತ್ತೇನ ಹುಚ್ಚಿತ್ತಲ್ಲ ಹೇಳ್ತೀನಿ ನೋಡಂಗಾರ ಹೇಳು ಏನಂದ್ರೆ ಗೊತ್ತೈತಿ ಅದಕ್ಕೆ ಒಂದು ಅಕ್ಕಿ ಅಂತ ಅಕ್ಕಿ ಅಂತ ಮೈ ತುಂಬ ರೆಕ್ಕೆ ಅಂತ ರೆಕ್ಕೆ ಅಂತ ಲೆಕ್ಕಿಲ್ಲದಷ್ಟು ತತ್ತಿ ಆಗ್ತದೆ ಅಂತದ ಏನದ ಅದ ಕೋಳಿ ಅಲ್ಲ ಅದು ಕೋಳಿ ಅಲ್ಲ ಬೂದಿ ಬಣ್ಣದ ಬೆಳವ ಅದು ಬೆಳವ ಬೆಳವ ಅಲ್ಲ ಸೋತ್ರೆ ಸೋದೆ ಇದು ರುದ್ರ ಬೆಳೆದು ನಿಂತ ಜೋಳದ ದಂಟು ಜ್ವಾಳದ ದಂಟ ಎಲ್ಲ ಇವನ ದಂಟ ಮಾಡ್ದಲ್ಲ ನಮಗ ಪಂಟ ಅಂತೇಳಿ ಇನ್ ಮೇಲೆ ಬೀಳ್ಬೇಡ್ರಿ ನೀವು ಇಬ್ರು ನನ್ನ ಗಂಟು ನೋಡ್ಲಿ ನಿಂಗೆ ಏನ್ ಹಾಕ್ತೇವ್ ನಾವ್ ಇನ್ನ ಬ್ರಹ್ಮ ಗಂಟ ನಾನು ಅದೀನಿ ಬ್ರಹ್ಮಚಾರಿ ಅಲ್ಲಲ್ಲ ನಾನು ರಾಮಾಚಾರಿ ನನ್ನ ಕೈ ಹಿಡಿಯವ ಇಲ್ಲ ಅದ ನೋಡು ಇಂಥವ ನಾನದೇ ನೋಡು ದೇಶಕ್ಕೊಬ್ಬ ಇಲ್ಲ ನೋಡಿಲ್ಲ ದೇಶಕ್ಕೊಬ್ಬವ ನಾನ ಅವ ದೇಶಕ್ಕೊಬ್ಬವ ಅಂತ ನಾನು ಕೋಟಿಗೊಬ್ಬವ ನಾ ಏನು ಊರಿಗೆ ಮಿಕ್ಕಿದ್ದನ ಇಲ್ಲ ಉಳಿದಿದ್ದು ನೀನು ಒಟ್ಟು ತಂಗ್ಳ ಬಳಗ ನಂದಾಗ ಮಗಳ ಮಗ ನಿಮ್ಮ ಮಾತೈತಿ ಬಲ್ಲೆ ಜೋರ್ ಇದ ಹುಡುಗನಾಗ ಕಟ್ಟಿನ್ರಿ ಹಂಗಂದ್ರು ಅಡೆ 9 ನಾಟಕ ಮಾಡುವ ಪೋರಿ ಕುಲಿತಳ ದೋಸ್ತ ಬಾರಿ ಎಬಿಸಿ ತೋರಸ ತಾಳು ನಗರಿ ಹುಡುಗರು ಹೋಗರು ಹೌವಾರಿ ಬೆಳತನ ನಾಟಕ ನಾವು ಮಾಡಲು ಹೈಕ್ಲಾಸ ನಾಟಕ ಮಾಡುವ ಕೋರಿ ಕುಲಿತಳ ದೋಸ್ತ ಬಾರಿ ಎಬಿಸಿ ತೋರಸ ತಾಳು ನಗರಿ ಹುಡುಗರು ಹೋಗರು ಹೌವಾರಿ ನಮ್ಮೂರ ಜಾತ್ರಿ ಮಾಡೋಣ ರಾತ್ರಿ ಬರಬೇಕು ನೀ ರಾತ್ರಿ ನಮ್ಮೂರ ಜಾತ್ರಿ ಮಾಡೋಣ ರಾತ್ರಿ ಬರಬೇಕು ನೀ ರಾತ್ರಿ ನಾಟಕ ಮಾಡುವ ಕೋರಿ ಕುಲಿತಳ ದೋಸ್ತ ಬಾರಿ 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 ನಮ್ಮ ಹುಡುಗನ ಜೋಡಿ ಜಾಸಿಂಗ ಯಜಮಾನ ಹುಡುಗನ ಗಂಗೆ ಹುಡುಗರು ನೋಡಿ ಅಗರ ಹೋಗ ಕೊಟ್ಟ ನಾಡ ಚಂದ್ರ ಕೇಳ ಹುಡುಗಿ ನನ್ನ ಹೆಸರ ದೇವಸ ಬೆಳತನ ನಾಟಕ ನಾವು ಮಾಡೋನು ಹೈಕ್ಲಾಸ ಬೆಳತನ ನಾಟಕ ನಾವು ಮಾಡೋನು ಹೈಕ್ಲಾಸ ನಾಟಕ ಮಾಡುವ ಕೋರಿ ಹುಡುಗಳ ದೋಸ್ತ ಬಾರಿ ಎಬಿಸಿ ತೋರಸ ತಾಳು ನಗರಿ ಹುಡುಗರು ಹೋಗರು ಹೌವಾರಿ ನಮ್ಮೂರ ಜಾತ್ರಿ ಮಾಡೋಣ ರಾತ್ರಿ ಬರಬೇಕು ನೀ ರಾತ್ರಿ ನಮ್ಮೂರ ಜಾತ್ರಿ ಮಾಡೋಣ ರಾತ್ರಿ ಬರಬೇಕು ನೀ ರಾತ್ರಿ ಬರ್ರಿ ಹುಮ್ಮ ನಿಮ್ಮ ಗೌರ ಮನ್ಯಾಗ ಲಗ್ನ ಇದೆ ಅಂತ ಲಗ್ನಕ್ಕೆ ಹೋಗೊಂಡ್ರೆ ಹೋಗ ನಡಿ ಬರ್ರಿ ಹೋಗುನ್ ಬಿರ್ಬಿರಿ ಹೋಗ ನಡಿ
ಯತೀಂದ್ರ, ಇಷ್ಟೊತ್ತಿನವರೆಗೆ ಎಲ್ಲಿಗಪ್ಪ ಹೋಗಿದ್ರಿ? ನಿಮಗಾಗಿ ಮನೆಯಲ್ಲಿ ಅಕ್ಷತೆಗಳ ಅಣ್ಣನ ಮದುವೆ ನಡೆದೈತಿ. ಎಲ್ಲಿ ಹೋಗಿದ್ರಿ ಇಷ್ಟ ತನಕ? ತುಂಬಾ ಹೊತ್ತಾತಲ್ಲ. ಈಗ ಬರ್ತೇವ. ಹಾ ಆಯ್ತಣ್ಣ. ಅಣ್ಣ ನಿನಗೊಂದು ಸಂತೋಷ ಸುದ್ದಿ. ಅಂಥದ್ದೇನಪ್ಪ ಸಂತೋಷದ ಸುದ್ದಿ? ಅಣ್ಣ, ಈ ನಿಮ್ಮ ಆಶೀರ್ವಾದದಿಂದ ಅಣ್ಣ ಧನರಾಜನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಇನ್ನು ಈ ನಿನ್ನ ಚಿಕ್ಕ ತಮ್ಮ ಈ ನಾಡ ತಾಯಿಯ ರಕ್ಷಣೆ ಮಾಡುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ನೀವು ನಮಗೆ ಆಶೀರ್ವಾದ ಮಾಡಬೇಕಣ್ಣ. ಎದ್ದೇಳಿ ತಮ್ಮಂದಿರೇ, ಎದ್ದೇಳಿ. ನಿಮ್ಮನ್ನು ನನ್ನ ತಮ್ಮನನ್ನಾಗಿ ಪಡೆದಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಗಿದೆ. ಒಬ್ಬವನು ಧನರಾಜನ ಮನೆಯಲ್ಲಿ ಫ್ಯಾಕ್ಟರಿಯ ಮ್ಯಾನೇಜರ್, ಇನ್ನೊಬ್ಬವನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ತಮ್ಮ, ದೇವರು ಸದಾ ನಿಮ್ಮನ್ನು ಹೀಗೆ ರಕ್ಷಿಸಲಪ್ಪ. ಅಣ್ಣನ ಶ್ರೀರಕ್ಷೆಯೇ ನಾಡ ತಾಯಿಯ ರಕ್ಷಣೆಯನ್ನು ಪಡೆದು ಬಂದ ಈ ನಿನ್ನ ರಕ್ಷ ಖಡ್ಗವೆಂಬ ಕಾಕಿ ಲಂಚವೆಂಬ ರಾಕ್ಷಸರನ್ನು ಕಡಿದು ಹಾಕಿ ನ್ಯಾಯ ರಕ್ಷಣೆ ಎಂಬುದನ್ನು ರಕ್ಷಿಸುವಂತವನಾಗಿರಬೇಕು. ಹೌದು ತಮ್ಮ, ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟಿರುವ ಈ ನಿನ್ನ ಕಾಕಿ ನ್ಯಾಯಸಮ್ಮತವಾಗಿರಬೇಕು. ತಪ್ಪು ಮಾಡಿದ ವ್ಯಕ್ತಿ ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಅವರನ್ನು ಬಂಧಿಸಿ ಕಾನೂನಿಗೆ ಒಪ್ಪಿಸಿ ನಿನ್ನ ಕರ್ತವ್ಯವನ್ನು ನಡೆಸುವುದೇ ಈ ನಿನ್ನ ಕಾಕಿಯ ಕರ್ತವ್ಯವಾಗಿರಬೇಕಪ್ಪ. ಇದು ರಾಮವಚನ. ಭಗವಂತರ ಕೈ ಚಳಕಕ್ಕೆ ಸಿಕ್ಕು ಬೀಳದೆ ಅಹಂಕಾರಗಳನ್ನು ಮತ್ತಾನೇನೇ ಮರ್ತಿಸಿ ನಾಡ ತಾಯಿಯ ಕರುಣೆಯ ಕಂದ ನೀನಾಗಬೇಕು. ಲಂಚವೆಂಬ ಮಂಚ ಮುರಿದು ಪ್ರಾಮಾಣಿಕತೆಯ ನೀ ಏರುತ್ತಿದೆ. ಕೊಲೆ ಸುಲಿಗೆ ಸ್ತ್ರೀಯರ ಅಪಹರಣ ಗಡುಕರೆಂಬ ಆ ದುಷ್ಟರಿಗೆ ನಿನ್ನ ಪೊಲೀಸ್ ಬೆಲ್ಟೇ ಸವಾಲಾಗಬೇಕು ತಮ್ಮ. ಹೌದಪ್ಪ, ಹೆಣ್ಣು ಹೆಣ್ಣ ರಂಡ ರಾಶಿಗಾಗಿ ಬಲೆಗೆ ಬೀಳದೆ ನಿನ್ನ ಕರ್ತವ್ಯದ ಮೇಲೆ ಭಾರ ಹಾಕಿ ನಡೆದರೆ ನಿನ್ನ ಅಡದವರು ಹಾಗೂ ನಿನ್ನ ಪಡೆದವರು ನಿನ್ನ ಹೆಸರು ಅಜರಾಮರವಾಗಿ ಉಳಿತಿದೆಪ್ಪ. ಅಣ್ಣ, ಈ ನಿಮ್ಮೆಲ್ಲರ ಮಾತನ್ನು ಅಕ್ಷರಶಃ ಪಾಲಿಸಿ ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ ಈ 5 ಮಂತ್ರವನ್ನು ಸದಾ ಸ್ಮರಿಸಿ ಈ ನಮ್ಮ ಮನೆಯ ಕೀರ್ತಿಯೊಂದಿಗೆ ಈ ನಾಡಿನ ಕೀರ್ತಿಯನ್ನೇ ತರ್ತೀನಿ. ಆಯ್ತಪ್ಪ, ಇನ್ನು ಮುಂದೆ ಸಂತೋಷವಾಗಿ ನಡೆಯಲಿ ಮಂಗಳ ಕಾರ್ಯ. ಏಯ್ ಶಶಿಕಾಂತ, ಯಾಕು? ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ಬಂತಾಗಿನಿಂದ ಯಾಕೋ ಒಂದು ನಮ್ಮನಿ ಮೌನವಾಗಿ ನಿಂತು ಬಿಟ್ಟಿಯಲ್ಲ. ನಿನಗೂ ಏನಾದ್ರೂ ಮದುವೆ ಮಾಡಬೇಕೇನೋ? ಕ್ಷಮಿಸಬೇಡ ಅಣ್ಣ, ನಿನ್ನ ಕಾಲ. ಅಂದರೆ ನೀನು ಯಾವುದಾದರೂ ಹುಡುಗಿಯನ್ನ ಪ್ರೀತಿ ಮಾಡಿರ್ಲಿಲ್ಲ? ಹೌದಣ್ಣ, ಧನರಾಜನ ತಂಗಿಯನ್ನು ಪ್ರೀತಿಸಿದ್ದೀನಿ. ಅದಕ್ಕೆ ಅನುಮತಿ ಕೇಳ್ತೀಯೇನೋ? ಅನುಮತಿ ಹೋಗಿ ಹೋಗಿ ನಾಗರ ಹಾವಿನ ಹುತ್ತದಲ್ಲಿ ಕೈ ಇಟ್ಟು ಬಿಟ್ಟೇರೋ? ಅಣ್ಣ, ನಿಮಗೆ ಈ ಅಣ್ಣನ ಮಾತು ಅದನ್ನು ನಾನು ಯೋಚಿಸಬೇಕಾಗಿಲ್ಲ ತಮ್ಮ. ಹಿಂದೆ ನಡೆದ ನನ್ನ ಘಟನೆಯನ್ನು ನೆನಪಿಸಿಕೊಂಡು ನಾನು ಯೋಚನೆ ಮಾಡಬೇಕಾಗಿದೆ. ನಿಮಗೆ ಮೊದಲು ಸಮ್ಮತವಿರದಿದ್ದರೆ ಬಿಟ್ಟು ಬಿಡಿರಿ. ಹಾಗಲ್ಲ ಸಹೋದರ, ಹಾಗಲ್ಲ. ತಲೆ ತಲಾಂತರದಿಂದ ವಿರೋಧವಾಗಿ ನಡೆದುಕೊಂಡು ಬಂದ ನಮ್ಮ ಅವರ ಮನೆತನದಲ್ಲಿ ಆ ಶ್ರೀಮಂತ ಧನರಾಜ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸುತ್ತಾನೋ ಇಲ್ಲವೋ ಎಂಬುದನ್ನು ಯೋಚಿಸಬೇಕಾಗಿದೆ. ಆಗಲಿ, ಚಿಕ್ಕ ವಯಸ್ಸಿನಿಂದಲೂ ನೀನು ಏನು ಕೇಳಿದ್ದನೋ ನಾನು ಇಲ್ಲ ಎಂದು ಹೇಳಿಲ್ಲ. ಇದು ಒಂದು ಸಲ ನಿನಗಾಗಿ ಆ ಧನರಾಜನನ್ನು ಕೇಳಿ ಒತ್ತಟ್ಟಿಗೆ ನಿಮ್ಮಿಬ್ಬರ ಮದುವೆಯನ್ನು ಮಾಡಿ ಮುಗಿಸುತ್ತೇನೆ. ಆಯ್ಕೆ? ನಡೀರಿ ಕೇಳೋಣ.
ಬಂದ ತಕ್ಷಣ ಹಣವನ್ನು ಬಿಸಾಕಿ ಖರೀದಿ ಮಾಡಿಕೊಂಡು ಬರ್ಲಿಕ್ಕೆ ನನ್ನ ತಂಗಿಯನ್ನು ಬಜಾರ್ನಲ್ಲಿ ಇಟ್ಟು ಮಾರುವ ಹಣ್ಣಲ್ಲ ಮಿಸ್ಟರ್ ಧರ್ಮರಾಜ್. ವ್ಯವಹಾರ ಮಾತಾಡಿ ವ್ಯಾಪಾರ ಮಾಡಬೇಕಾಗುತ್ತದೆ. ಆ ತ್ರಾಸು ಹಿರಿ ಅಣ್ಣನಾದ ನಿನಗೆ ಕೊಡಬಾರ್ದು ಅಂತ ಹೇಳಿ ಸ್ವತಃ ನಾನೇ ನಿಮ್ಮ ನುಡಿಯನ್ನು ಕೇಳಿ ನಿಮ್ಮ ಮನೆ ತನಕ ಬಂದಿದ್ದೇನೆ. ಪರವಾಗಿಲ್ಲ, ಬನ್ನಿ ಶ್ರೀಮಂತರೇ. ಅದೇನು ವಿಚಾರ ಮಾಡಿ ಇದ್ದರೂ ನಾವಿಬ್ಬರು ಕುಳಿತುಕೊಂಡು ವಿಚಾರ ಮಾಡೋಣಂತೆ. ಮೊದಲು ಕುಳಿತುಕೊಳ್ಳಿ. ಆ ವಿಚಾರಣೆ ಮಾತು ಹಿಂದೆ ನನ್ನ ತಂದೆಗೂ ನಿಮಗೂ ನಡೆದಿದ್ದೇ ಇದೆ. ಅದೆಲ್ಲ ಇರ್ಲಿ, ಈಗ ಮತ್ತೆ ನೀನು ನನ್ನ ಹೊಸ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ಈ ಮದುವೆ ವಿಚಾರ. ಇಲ್ಲ ಅಂದ್ರೆ ಏನು ಮಾಡ್ತೀಯ? ಇವರ ಪ್ರೇಮ ಎಂಬ ಹೂದೋಟಕ್ಕೆ ಹಚ್ಚಿಬಿಡ್ತೇನೆ. ಹಾಗೆ ಮಾಡಬೇಡಿ ಶ್ರೀಮಂತರೇ. ತಿಳಿಯದ ಹುಡುಗರು ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದಾರೆ. ಅದೇನೇ ಇದ್ದರೂ ನಾವು ನೀವು ಕುಳಿತುಕೊಂಡು ವಿಚಾರ ಮಾಡೋಣಂತ. ಮೊದಲು ನಿಮ್ಮ ತಂಗಿಯನ್ನು ಕರೆಸಿ ನನ್ನ ಮನೆಗೆ ಸೊಸೆಯನ್ನಾಗಿ ಕಳಿಸಿಬಿಡಿ. ಹಾಗಂತ ಹೇಳ್ತೇನೆ ಕೇಳು. ಕಂಡೀಷನ್ ನಂಬರ್ 1, ಇಲ್ಲಿ ನಿನ್ನನ್ನು ಹೊರತು ಈ ಮದುವೆ ವಿಚಾರದಲ್ಲಿ ಮಾತನಾಡಲು ಇವರಾರು ಇರಕೂಡದು. ತಮ್ಮ, ಗಿರಿಜಾಳನ್ನು ಕರೆದುಕೊಂಡು ನೀನು ಒಳಗೆ ನಡಿ. ಹಾಗೆ ಅಂತಾರೆ ಹೇಗಣ್ಣ? ಈ ಜನರಾದ ಯಾವುದಾದರೂ ಒಂದು ಮನೆ ಮುರಿಯುವ ಮಾತು ತಗೊಂಡರೆ ಇದೆಲ್ಲ ನಡೆಯುವುದಲ್ಲವನ್ನ? ದೊಡ್ಡವರು ಮಾತನಾಡುತ್ತಿಲ್ಲ ಇಲ್ಲಿ. ದೊಡ್ಡವರು ಮಾತನಾಡುವಾಗ ಚಿಕ್ಕವರು ಮಾತನಾಡಬಾರದೆನ್ನೋ ಪ್ರಜ್ಞೆ ಇಲ್ಲವೇ ನಿನಗೆ? ಮೊದಲು ಇವರೆಲ್ಲರನ್ನು ಕಳೆದುಕೊಂಡು ಒಳಗೆ ನಡಿ. ಆಯ್ತಣ್ಣ. ಶ್ರೀಮಂತರೇ, ಹೇಳಿ ನಿಮ್ಮ ಕಂಡೀಷನ್ ಏನು ಎಂದು. ಕಂಡೀಷನ್ ನಂಬರ್ 2, ನನ್ನ ತಂಗಿ ಈ ಮನೆಗೆ ಸೊಸೆ ಆಗಿ ಬಂದ ತಕ್ಷಣ ಅವಳಿಗೆ ಯಾರು ವಿರೋಧ ಆಗದೆ ಅವಳು ಹೇಳಿದ ಹಾಗೇನೆ ನಡಿಬೇಕು. ಆಯ್ತು. ಕಂಡೀಷನ್ ನಂಬರ್ 3, ಮಹಾರಾಣಿಯಾಗಿ ಬರುವ ನನ್ನ ತಂಗಿ ಸೇವೆಗೆ ದಾಸಿಯರಂತೆ ನೀನು ಮತ್ತು ಗಿರಿಜಾ ಅವಳಿಗೆ ಸೇವಕರಾಗಬೇಕು. ಕಂಡೀಷನ್ ನಂಬರ್ 4, ಕುಡಿಯಬಿಟ್ಟೇನೋ ಮಗನೇ. ದೇವರಂತ ನನ್ನ ಅಣ್ಣನಿಗೆ ನಿನ್ನ ತಂಗಿಯ ಸೇವೆ ಮಾಡುವಂತ ಆ ಮಗನೇ, ನಿನ್ನ ಜೀವ ಸಹಿತ ಉಳಿಸಲಾರಲೇ. ಬಿಡದಿದ್ದರೆ ನಿನಗೆ ನಾನೇ ಆಗಿದೆ. ಅಣ್ಣ ಅಣ್ಣ ಅಣ್ಣ, ಈಗ ನಿನ್ನ ಹಾಕಿದ ಆಣೆಯನ್ನು ಹಿಂತೆಗೆದುಕೊಂಡು ಬಿಟ್ಟರೆ ಸ್ವದಿಂದ ಕಿಕ್ಕಿರಿದು ಪ್ರಶ್ನೆ ಹಾಕಿದ ಈ ಧನಿಕನ ಕಾಲು ಹಿಡಿದು ಗರ 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 ತೀವಿಸಿ ನೆಲಕ್ಕೆ ಬಡಿದು ತೆಗೆದು ಬಿಡುತ್ತಿರಲ್ಲ ಇವರ ಪ್ರಾಣವನ್ನು. ಲೇ ಶಂಕರ, ಈ ಧನರಾಜಂದರೆ ನಿನ್ನ ದೃಷ್ಟಿಯಲ್ಲಿ ಕೋಳಿ ಅಂತ ತಿಳಿದಿರಲೇ ಮಗನೇ. ನೀನು ಈ ರೀತಿ ನನಗ ಎದುರಾಗುತ್ತಾ ಹೋದರೆ ಮುಂದೊಂದು ದಿನ ನಿನ್ನ ಹೋಳಿ ಆಡುವ ಬೇಟೆಗಾರ ನಾನೇ ಎಂದು ತಿಳಿ.
ಸಿಟ್ಟು ಹೇಗೆ ಈಡ್ಸಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ನಿಲ್ಲು. ಮಿಸ್ಟರ್ ಧರ್ಮರಾಜ್, ಈ ಮೂಕ ಪ್ರೇಕ್ಷಕನಾಗಿ ಈ ನಿನ್ನ ತಮ್ಮನ ಪೌರುಷವನ್ನು ಕೇಳ್ಕೊಳ್ತಾ ನಿಂತರೆ ನಿನ್ನ ಯಾವ ಕಾರ್ಯವು ಕೈಗೂಡುವುದಿಲ್ಲ. ಕಂಡೀಷನ್ ನಂಬರ್ 4, ಇದನ್ನು ನನ್ನ ತಂಗಿ ಮುಂದೆ ಸವಿಸ್ತಾರವಾಗಿ ಹೇಳಿಕಳಿಸುತ್ತೇನೆ. ಇದಕ್ಕೆ ನೀನು ಪ್ರಾಮಾಣಿಕವಾಗಿ ಒಪ್ಪಿದರೆ ಮುಂದೆ ಮದುವೆ ವಿಚಾರ, ಇಲ್ಲ ಅಂದ್ರೆ ಬರೀ ನಿನ್ನದೆಲ್ಲ ನಕಾರ. ಆಯ್ತು ಶ್ರೀಮಂತರೇ, ನನ್ನ ಮಾರುತೇಶ್ವರನ ಸಾಕ್ಷಿಯಾಗಿ, ಗ್ರಾಮ ದೇವತೆಯ ಸಾಕ್ಷಿಯಾಗಿ ನಿಮ್ಮ ಕಂಡೀಷನ್ಗೆ ನಾನು ಒಪ್ಪಿರ್ತೇನೆ. ಬೇಗನೆ ನಿಮ್ಮ ತಂಗಿಯನ್ನು ಕರೆಸಿ ಮುಗಿಸಿ ಬಿಡ್ರಿ ಈ ಮಂಗಳ ಕಾರ್ಯವನ್ನು. ಲೆಕ್ಕಾಚಾರಿ ಅವ್ವಾರ ಲಗ್ನ ಮಾಡೋನಂತ ಮನೆಗೆ ಹೋಗಿ ನಿಂಗಿ ಹುಂಬ ನಿಂಬ ನಮ್ಮೆಲ್ಲ ಆಳುಗಳು ನಮ್ಮ ಕಡೆಯಿಂದ ಬರ್ತಕ್ಕಂಥ ಎಷ್ಟೋ ಜನ ಇದ್ರು ಹಿಂದೆ ಮುಂದೆ ಗಾಡಿ ಹಚ್ಚೋರಿಗೆ ಕರ್ಕೊಂಡು ಇಲ್ಲಿಗೆ ಬಾ. ಒಂದು ಸಂಧಿ ಬಿಡಗಲ್ರಿ, ಎಲ್ಲ ಕೊರ್ಕೊಂಡು ಬರ್ತೀರಿ. ಏ ಶಂಕರು, ಗಿರಿಜಾ, ತಮ್ಮಂದ್ರ ಬಂದ್ ಹೊರಗೆ ಕುಳಿತುಕೊಡ್ರಿ. ಕರ್ಕೊಂಡ್ ಬಂದೇರಿ. ಕರ್ಯಾಕ ಹುಂಬನ್ನ ನಮ್ಮ ಆಚಾರ್ಯನ ಕಸಿದ್ನಲ್ಲ. ನಿನ್ನ ಮಗಳನ್ನ ಕರೆದಂಗ್ ಬಂದಿ ಅಲ್ಲ ಕತಿಯ ಸ್ವಾಮ್ಯಾರ ಸರ್, ಇವ ಮಂದಿ ಕರೆಯಕ್ ಹೋಗಲ್ರಿ, ಬ್ಯಾಗ್ ಹಲ್ಲೆಲ್ಲ ಮುದುಕ್ಯಾರ ಲವ್ ಮಾಡಕ್ ಹೋಗ್ಕಂಡ್ರಿ. ನೋಡ್ತ ಈಗ ಏನಾಗಿತ್ತಂದ್ರ ಅವಾಗ ಏನು ಬೆಳತನಕ ಇವ್ರ ಬೆಳಿಗ್ಗೆ ಅವಾಗ ಏನಾರ ತಣ್ಣಿ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಹಂಗ ಮಾಡಕತ್ತಾನ. ಮಿಸ್ಟರ್ ಧರ್ಮರಾಜರೇ, ಹೇಳಿ ಶ್ರೀಮಂತ. ಬೀಗ್ರೆ ಹೇಳ್ರಿ ಬೀಗ್ರೆ. ನಾನು ಅದು ಹೇಳ್ಬೇಕಾಗಿದ್ದ. ಬಾವಿ ಬೀಗರೇ, ಇವರನ್ನು ತಮ್ಮ ನಾ ಹೇಳೋದಕ್ಕಿಂತ ಮೊದಲ ಜೋಡಿ ಹಾಕಿ ಹೊಂದಿಸಿ ಬಿಟ್ಟಿರಲ್ಲ. ಹೌದ್ರಿ, ಮತ್ತೆ ಬೀಗ್ರ ಅಂದ್ರೆ ಹಿಂಗಿರ್ಬೇಕ್ರಿ. ಆಚಾರ್ಯ ಸೇರಿಯಿಂದ ಗ್ರ್ಯಾಂಡ್ ಆಗಿ ಮುಗಿಲಿ ಇವರ ಮಂಗಳಾಕ್ಷತೆ. ಆಚಾರ್ಯವ್ರೆ, ಅಪಾರ ಹೇಳ್ರಿ. ಆಚಾರ ಮುಂದೆ ಬರ್ರಿ, ಇಲ್ಲಿ ಒಂದಿಟ್ಟು ಅದನ್ನ ಬಿಡ್ರಿ, ಇದನ್ನ ಹಿಡ್ಕೊರಿ. ಬರ್ರಿ. ಊರಾಗ ಎಷ್ಟು ಮದುವೆ ಮಾಡಿಸಿರಿ? 4 ಮದುವೆ. ಚಲೋ ಅದೇನು ಹೊಯ್ಕೊಂತ ಹೋಗ್ಯಾವ್ರಿ ಅವ್? ಚಲೋ ಆಗ್ಯಾವ್ರ? ಭರ್ಜರಿ ಮಾಡ್ಬೇಕ ಅಪ್ಪರ ಮದುವೆ ನೀವು. ಹಿಂದೂ ಕಂಡ್ರಬಾರ್ದು, ಮುಂದೆ ಕಂಡ್ರಬಾರ್ದು, ಹಂಗ ಮದುವೆ ಆಗ್ಬೇಕ ಅವ್ರದ್ದು. ಅವ್ರ ರಿಯಲ್ ಹೆಂಚರ್ ಸತ್ಯಾಗ ಬಿಟ್ಟು ಹೋಗಿರ್ಬೇಕು ನೋಡಿ, ಹಂಗ ಮದುವೆ ಮಾಡ್ಬೇಕ. ಹಂಗಂದ್ರ ಮಂತ್ರ ಪೂಚ್ರಿ. ಮಂತ್ರ ಹೇಳ್ರಿ ಸ್ವಾಮಿರ, ಸಾಕಿನ ಹೊತ್ತಾತ. ಸ್ವಾಮ್ಯಾರ ಮೊದಲು ಮದುವೆ ಮಕ್ಕಳು ಎಬ್ಬಿಸಿ ನಿಂದ್ರಿಸ್ರಿ. ನಿಮ್ ಮಹಿಗೆ ತಗೋರಿ. ಮದುಮಕ್ಕಳೇ ಎದ್ದೇಳ್ರಿ. ಇದರ ಬದ್ರ ನಿಂದಾರ ಅಂತ ಹೇಳ್ರಿ. ಅಕ್ಕಿ ಕಾಯಿ ಕೊಟ್ರಿ ಇಲ್ರಿ? ಕೊಟ್ಟೇನ್ರಿ, ಎಲ್ಲಾರ್ಗಿ ಕೊಟ್ಟೇನ್ರಿ. ಅಲ್ಲೇ ಮಣ್ಣು ತಗೋರಿ. ಮಂತ್ರ ಚಲೋ ಮಾಡ್ಯಾರಿ. ಚಲೋ ಮಾಡು ಆಚಾರಿ. ಸ್ವಲ್ಪ ಮುಂದಕ್ಕತ್ತ ಬರ್ರಿ. ಮದುವೆ ಮಕ್ಕಳು ಮಂದಿ ಕಾಣಿಸ್ಬೇಕು ಬ್ಯಾಡ್ ನೀವು, ಬರೀ ಇವ್ರ ಕಾಣಿಸಕತ್ತಾರ ಎಲ್ಲಾರು. ಇದು ಕೂಡ ಹೊಡ್ರಿ ನೀವು. ನಿಮಗೆ ಏನು ಬೇಕು ಹೇಳ್ರಿ,
ಕೈ ಸುಪ್ಪೇಕ ಆ? ಅವ ಕಳ್ಳಿಗೆ ಕೈ ಹಾಕ್ಯಾನ ನೀ ಆಚಾರ್ಯ ಬಾ ಸುತ್ತಿದ್ಯಪ್ಪ ಹಾ ಹೇಳ್ರಿ ಪಾಲಿಸವಲ್ಲಡಾತನಸಂ ಕೈಯಾಸಯಂ ಮಾಡದಂ ನಿಜ ಮಂತ್ರೇಶ್ವರ ತಂದೆ ತಾಯಿ ಸಲಹಲ್ ಬಲ್ಲಾತನೆಯ ಧಾರ್ಮಿಕಂ ಭಜಕಂ ದೈವದ ನಿಲ್ಲಿಸು ಯಾಕೆ ಸೌಕರ ಪಾಪ ನಮ್ಮ ಆಚಾರ್ಯ ಬೆದರಿಸ್ತಿರಲ್ಲ ಮತ್ತೇನಾತ್ರಿ ಶ್ರೀಮಂತ್ರಿ? ಏನಿಲ್ಲ ಬೀಗ್ರೆ ಅಳಿಯನಿಗೆ ವರ ಉಪಚಾರ ಅಂತ ಏನು ಕೊಟ್ಟಿದ್ದೇವೆ ಅದಕ್ಕೆ ಒಂದು 10 ತೊಲಿದ ಚೈನಾ ನಡಿಕೊ ಅಂದ ಬಿಟ್ರಿ ನಾ ಮಾತ ಏನು ಮಾಡೋದಪ್ಪ 10 ತುಲಿ ಚೈನಲ್ಲಿ ಧನ್ಯರು ಕೊಟ್ಟಿದ್ದು ಜಾತ್ರೆಗೆ ತಗೊಂಡ್ಬಂದಿದ್ದದು 20 ಕೊಡೋದು ನಿಮ್ಗೆ. ಈಗ 1,60,60,000 ರೂಪಾಯಿ ತೊಗೊಂತಲ್ಲಿ ಆಟೋ ಹೋಗ್ಲಿ ನೀವು ಆಟೋ ಹೋಗ್ಲಿ ಆಟೋ ಹೋಗ್ಲಿ ಒಟ್ಟು ಆಟೋ ಇಕ್ಕರಿಸ್ಬಿಡೇವಣ್ಣಿ ಧನ್ಯರ ತಂದವ ನಾನು ಏನ್ ನಿಮ್ಮಪ್ಪನ ತಂದವ್ರು ನೀವಾದ್ರೂ ಕೂಸಿ ಬಿಡ್ಯಾವಣ್ಣ ರೀ ಖುಷಿ ಬಡಿಯವ ಆದ್ರೆ ಎಣಿಸ್ತವ ನಾನು ಅದ್ರಾಗ ಕಳ್ಗಂಟು ಮಾಡೋ ನಮ್ಮ ಅಪ್ಪನ ಅದು ಗೊತ್ತೈತಲ್ಲ ಇರ್ಲಿ ಬಿಡು. ನಮ್ಮ ಅಪ್ಪನ ಕಾಲದಿಂದ ನಮ್ಮ ಮನೆಯಾಗ ದುಡಿದು ಹಣ್ಣಾಗೈತಿ ಮುದಕ ಮಾಡ್ತಾರೆ ನೀನು 1 ಎಕರೆ ಚಂಪರ್ ಹೊಲ್ದಾಗ ಸಾಕು ಬಿಡ್ರಿ ನನ್ನ ಮಗನ ಅದ್ರಾಗ ಮಾಡ್ಕೊಟ್ಟು ಬಿಡ್ತೀನಿ. ಸಾಕ್ರಿ ಸಾಕ್ ಮಂತ್ರ ಮುಗಿಸ್ರಿ ಬಡ ಬಡ ಟೈಮ್ ಆಗೈತಿ ನೋಡ್ತಾ ಮೀರ್ತೈತಿ ನನಗೊಂದಿದ್ರು ಕೊಡ್ರಿ ಅಂತದ್ದು ಆಚಾರಿ ಚಲೋ ಮಾಡ ನಿನ್ನ ಮಂತ್ರ ಏನಪ್ಪ ಮಾತಾಡ್ಲಿಲ್ಲ ಇದು ಮದುವ್ರಿ ಅಪ್ಪ ಶಿವಲೋಕ ಕಳ್ಸಾಕ್ ಹತ್ತಿರಲ್ರಿ ಪುಣ್ಯಾತ್ಮರ ಅಲ್ಪ ಮದುವೆ ಮಾಡ್ಸು ಯಪ್ಪ ಶಿವಲೋಕದಿಂದ ಅಂತ ಹೇಳಿ ಮತ್ತೆ ಹೇಳ್ತೀನಿ ನಿನ್ ನೋಡೆ ನಾವು ಗೂಟಕ್ ಬಡ್ದು ಹೆಣ ಕುಂತಂಗ ಹೆದರ್ಬೇಡ್ರಿ ಮಂತ್ರ ಊದ್ರಿ ನೀವು ಹಾ ಹೇಳ್ರಿ ಮಂತ್ರ ಹೋದ್ರಿ ಲೇ ಆಚಾರಿ ಚಲೋ ಮಾಡ ಮಂತ್ರನ ನೀವ್ ಹಿಂಗ ಎದುರಿಸೋದ್ರ ಹಕ್ಕ ನಾವು ಪರಾರಿ ಮಂಗಲ್ಯಂ ತಂತು ನಾನೇನಂ ಮಮ ಜೀವನ ಹೇತುನ ಕಂಠೆ ಮಂತ್ರಾಣಿ ಯುವನೆ ನಮಸ್ತೆ ಸಾವಧಾನ ಮಲ್ಯಾಕ್ರಿ ಮಲಿಯ ಊಟಕ್ರಿ ಊಟಕ್ಕೆ ಜಬರ್ದಸ್ತ್ ಮಾಡ್ಯಾರಿ ಹಲೋ 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 ಎಲ್ಲಾರು ಊಟಕ್ಕೆ ಬಿಡಿಪ್ಪ ಫ್ರೀ ನಾಟಕ ಆಡಾತವು ಅಯಾರ ಮಾಡೋರಿ ನಮ್ಮ ಗ್ರಾಮ ಪಂಚಾಯತಿ ಮಾಂಜಿ ಮೆಂಬರ್ ಬಾಬಾ ಅಣ್ಣರ ತಡ್ಸದ ಅವ್ರ ಅಡಿಗೆ ಮಾಡ್ಯಾರ್ರಿ ಇದನ್ನು ಮಾಡ್ಯಾರ ಬರ್ರಿ ಉಂಡೋರಿ ಗಮ ಗಮ ವಾಸನೆ ಬರಾಕತಿ ತಿಂದು ನೋಡ್ರಿ ಅಂದ್ರ ಲಿಚ್ಚ ಹಾಕಿ ನೋಡ್ರಿ ಆಶೀರ್ವಾದ ಸೂರ್ಯ ಯಾರ್ದು ಬೇಡ ನಂತರ ಮಾಡಿ ಗಿರಿಜಾ ಆಶೀರ್ವಾದ ಮಾಡಿ ನಮಗೆ ಮೊದಲು ಬೇಕಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿದ ಮಂಟಪದಲ್ಲಿ ಹೀಗೆಲ್ಲ ಕಣ್ಣೀರು ಹಾಕಬಾರದಮ್ಮ ಅದಕ್ಕೆಲ್ಲ ನಾನಿದ್ದೀನಿ ಅದೇನೇ ಬಂದರೂ ನಾನಿದ್ದೀನಿ
ನೀನು ತಮ್ಮಂದಿರು ಎಲ್ಲರೂ ಸುಖ ಸಂತೋಷದಿಂದಿರಬೇಕೆನ್ನುವುದೇ ನನ್ನ ಆಸೆ. ಎಲ್ಲಿ ನಗು ನಗುತ್ತಾ ಹೇಳು ನಿಮ್ಮ ಯಜಮಾನ್ರ ಹೆಸರನ್ನು. ಹೆಂಗ್ರಿ ಕೇಳೋ ಪದ್ಧತಿ ಹೆಂಗ್ರಿ ಅದು ಹಂಗನ್ರಿ ಅವರ ಮುಂದೆ ಬರ್ರಿ ಇನ್ನೊಟ್ಟು ಮುಂದೆ ಬರ್ರಿ ಅಲ್ಲ ಮೈಕಿಗೆ ಬರ್ರಿ ನೋಡ್ರಿ ನಮ್ಮ ಸ್ವಾಮ್ಯಾರಂತ ಬಿರುಸಿಲಿ ಮಂತ್ರ ಓದಿ ನಿಮ್ಮ ಮದ್ವಿ ಮಾಡ್ಯಾರ ನೀವು ಅಪ್ಪರ ಹೆಸರು ಗಚ್ಚಂಗ ಒಗಿಬೇಕು ಏನ್ ಹೋಗಿಬೇಕು ಒಡಪ ಇಟ್ಟು ಗಚ್ಚಂಗ ಒಗಿಬೇಕು ಗಚ್ಚಂಗ ಅವನಗತ್ತಾಳವ ಎಷ್ಟು ನಾಚಿ ಅಯ್ಯ ಹೇಳ್ತಾವ ತಡಿ ಹೇಳಪ್ಪ ನಾಚ್ಬೇಡ್ರವ ಒಡಪ ಇಟ್ಟು ಚಂದಾಗ ಹೇಳ್ಬಿಡ್ರಿ ಗುಲಾಬಿ ಕೆಂಪು ಮಲ್ಲಿಗೆ ಕಪ್ಪು ನಮ್ಮ ರಾಯರು ನನಗಿಂತ ಕೆಂಪು ಶಂಕರ್ ಬರ್ರಿ ನೀವು ಬರ್ರಿ ಮುಂದೆ ಇಲ್ಲಿ ಬರ್ರಿ ನೀವು ನಡಕಿಂದ ಬೇಕಂತಿರಲ್ಲ ಶಂಕರಣ್ಣರ ಅವರಂತ್ರ ಬೇಷಂಗ್ ಬಿರುಸ್ನಂಗ್ ಹೋಗ್ರಿ ನಿಮ್ದು ಚಿತಲ್ ಪತಲ್ ಆಗ್ಬೇಕು ನೋಡು ಸರಿ 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 ಹಂಗ ಹೊಡಿಬೇಕು ನೋಡ್ರಿ ನೀವು ಒಡಪನ ಒಗಿಬೇಕು ನೀವು ಹಂಗ ಹೆಸರು ಹೇಳಂಗಿಲ್ಲ ಕಷ್ಟಕ್ಕೆ ಕುಗ್ಗದೆ ನಿಷ್ಠೆಗೆ ಬಗ್ಗದೆ ಸದಾ ಈ ಜಗತ್ತನ್ನೇ ಬೆಳಗತ್ತಿರುವ ನನ್ನ ಮಡದಿ ಗಿರಿಜಾ ಶಶಿಕಾಂತ್ ನೀವು ಚಂದಾಗಿ ಉಡುಪು ಕಟ್ಟಿ ಹೇಳ್ರಿ ಅವ್ರಿಗಿಂತ ಚೋತ ಹೇಳ್ರಿ ಶಶಿಕಾಂತ್ ಅವ್ರ ಉಡುಪಲ್ಲ ನಿನ್ನ ಉಪ್ಪ ಕರ್ತೀನಿ ನಿನ್ನ ಸುಮ್ಮನಿಂದ್ರಿ ಅವ್ರಂತ್ರ ಬೇಷಗ್ ಹೋಗದ್ರ ನೀವ್ ಹೆಂಗ್ ಹೋಗಿತೀರಿ ನೋಡಿ ನಿಮ್ ಮೇಲೆ ಡಿಪೆಂಡ್ ಐತಿ ಈ ಶಶಿಕಾಂತನ ನಿತ್ಯ ಜ್ಯೋತಿ ಸುನೀತಾ. ಶಾರ್ಟ್ ಅಂಡ್ ಸ್ವೀಟ್ ಅವರ ನೀವು ಹೇಳ್ರಿ ಚಂದ ಹೋಗ್ಬೇಡ್ರಿ ಹೇಳ್ರಿ ಅವ್ರ ದನ ಕಡೆಯಾಗಿ ನೋಡಿ ಅವ್ನಿಗೆ ಹಂಗ ಮಾರಿ ಮುಟ್ಟು ಬಂದಂಗ ಬರ್ತಾಳ ಅವ್ವ ಅವ ಅಪ್ಪರ ಹೆಸರು ಒಂದಿಟ್ಟು ಒಡಪಟ್ಟು ಹೇಳಿ ಅವ್ವ ಇವ ಎಂಡ್ರ ನಗತಾನಂತೀನಿ ನನ್ನ ಕಳ್ಳ ಹಣೆಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲ್ಯ ಚಂದ ಕಾಲಿಗೆ ಕಾಲ್ಮುಗುರ ಚಂದ ನನಗೆ ಅವನೇ ಚಂದ ಶಶಿಕಾಂತ್ ಅಂತ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿ ಹೇಳಿದ್ದೆ ನಾಯಿಗೆ ಬ್ಯಾಟಿ ಮಾಡಿಸ್ತೇವ ನಿಮ್ಮ ಅಪ್ಪರ ಎಲ್ಲದ್ರಿ ಬರ್ರಿ ಮುಂದ ಧರ್ಮರಾಜ್ ಅವ್ರ ನೀವು ಎಲ್ಲಾರು ತಮ್ಮ ಹಿರಿಯರ ಆಶೀರ್ವಾದ ತಗೊಂಡು ಎಲ್ಲ ಚಾಲು ಮಾಡ್ಯಾರ ಆಟ ಎರಡು ಹೊಸ ತಂದಿವಿ ಮತ್ತೆ ನೋಡ ಡೇಂಜರ್ ಗುರುಗಿರ್ತಿರ್ಲಿ ತಮ್ಮ ಹೊಸ ಹುರುಪು ನೋಡಿಪ್ಪ ಎಲ್ಲಾರ ಹಂಗ ಹೋಗ್ಬೇಡಿ ನನ್ನ ಮಗದ ಹಾಗೆ ಹಸ್ತಾಳಿಕೆ ಎಲ್ಲಾರ ಹಂಗ ಹೋಗ್ಬೇಡಿ ಊಟ ಮಾಡಿಕೊಂಡು ಮುಗಿತಿಲ್ಲ ತಂದಿ ಮಗಳು ಏನೇನ್ ಮಾಡ್ಸಿರಿ ಅದನ್ನ ಹೇಳ ಎಲ್ಲ ಮಾಡ್ಸೇವ ನಿನಗೇನ್ ಬೇಕು ಎಲ್ಲ ಐತಿ ಅಲ್ವೇ ಶ್ರೀಮಂತರ ಕೊಟ್ಟಾಗ ಬೀಗ್ತನ ಮಾಡಿ ನಡ್ರಿ ಅಪ್ಪರ್ನ ಫಸ್ಟ್ ನೈಟಿಗೆ ಹನುಮನಿಗೆ ಎಲ್ಲಿ ಕಳಿಸ್ತೀರಿ ನೀವು ಅವರಿಗೆ ಎಲ್ಲಿ ಮನಸ್ಸಿಗೆ ಬರ್ತದಂತೆ ಅಂತಾರ ಅಲ್ಲಿ ಕಳಿಸ್ತೀವಿ ಒಬ್ಬರನ್ನ ಶೆಡ್ಡಿಗೆ ಕಳಿಸ್ರಿ ಹನುಮಪ್ಪನ ಗುಡಿಗೆ ಹನುಮಂತರ ಗುಡಿಗೆ ರಗ್ಗ ಕಟ್ಕೊಂಡು ನೀನೇ ನಡಿ ನಿಮ್ಮ ಮೌನ ಮುದೋಡಿ ಇನ್ನೂ ನಾಳೆ ಹಂಗ ಇಷ್ಟೊತ್ತನ ಹೊಸ್ತಾಗಿ ಮದುವೆ ಆಗ್ಯಾರ ಅವ್ರನ್ನ ಅಪ್ಪರ ನೀವು ಗೋವಾ ಬೀಚಿಗೆ ಹೋಗ್ರಿ ನೀವು ರಷ್ಯಾಕ್ ಹೋಗ್ರಿ ನೀವು ಸುಬ್ರಗಟ್ಟಿ ಕಡೆ ಹೋಗ್ರಿ ನಡಿಯಪ್ಪ ನಾವು ಹೋಗಿ ಬರ್ತೀವ್ರಿ ಆಯ್ತು ಹೋರಿ ಊಟ ಮಾಡಿ ಎಲ್ಲಾರು ಊಟ ಮಾಡಿ ಎಲ್ಲಾರು ಹಾಗ ಹೋಗ್ರಿ ಊಟ ಮಾಡ್ಕೊಂಡು ಸಿಸ್ಟಮ್ ವಾಸ್ ಬರಾಗಂತ ಆಯರ್ ಏನ್ಕರ ನನ್ ಕಾಯಿ ಕೊಡ್ರಿ ಊಟ ಹಿಂದ ಶ್ರೀಮಂತ್ರಿ ಮದನ್ ಪಾಟೀಲ್ ಅವರು ₹101 ಮಾಡಿದಾರ ಶ್ರೀಮಂತ್ರಿ ನೀವು ಊಟ ಮಾಡುವಂತೀರಿ ನೋಡ್ರಿ ಹಂಗ್ಯಾಕೆ ನೋಡ್ತೀರಿ ಬೀಗ್ರಾದ ಬೀಗ ನಾವು ಲೆಕ್ಕಾಚಾರಿ ನಮ್ಮ ಕಡೆ ಬಂದ ಮಂದಿನೆಲ್ಲ ಸಡ್ಡಿಗೆ ಕರ್ಕೊಂಡು ನಡೀಲಿ ಸಡ್ಡಿನ್ಯಾಗ ತುಂಡು ಹೆಂಡ ಪ್ರತಿ ಒಂದು ವ್ಯವಸ್ಥೆ ನಮ್ಮ ಲೆವೆಲ್ ಅವ್ರು ಏನಾಗ್ತಾರಲೇ
ಧನ್ಯರ ಆತ್ರಿ ಎಲ್ಲಾರು ಹೇಳ್ತೀನಿ, ಒಬ್ರು ಬಿಡಂಗಿಲ್ಲ, ಅಲ್ಲೇ ಕರ್ಕೊಂಡ್ ಬರ್ತೇನ್ರಿ ಧನ್ಯರ. ಎಣ್ಣೆ ಗಿಣ್ಣಿ ಎಲ್ಲ ಐತಿ ಸಿಸ್ಟಮ್ ಅಂತ ಹೇಳಿ ಹುಡುಗರಿಗೆ. ಈ ಜಗದಿ ನಾಟಕ ರಚಿಸಿದ ಈ ಜಗದಿ ನಾಟಕ ಸೂತ್ರಧಾರಿಯೋ ನೀನು ಪಾತ್ರಧಾರಿಯೋ ನಾನು ಸೂತ್ರಧಾರಿಯೋ ನೀನು ಪಾತ್ರಧಾರಿಯೋ ನಾನು ಇದು ನಾಟಕ ಸಿಲುಕಿ ದೇವ ದಯಾಸಾಗರ, ಶಾಂತಿಯುತವಾದ ಈ ನಿನ್ನ ಆಗರದಲ್ಲಿ ಕ್ರಾಂತಿ ಪ್ರಾರಂಭವಾಯಿತಲ್ಲ. ಮಾನಸಿಕ ಭ್ರಾಂತಿಯನ್ನು ಬಿಡಿಸಬೇಕು ಎನ್ನುವ ಈ ನನ್ನ ಬಲವಾದ ಜನರಲ್ಲಿ ಧನರಾಜ ಬಂದು ನಂಟಸ್ತಿಕೆಯನ್ನು ಬೆಳೆಸಿ ನನ್ನ ಬಲವನ್ನೇ ಕಸಿದುಕೊಂಡು ಬಿಟ್ಟ. ಅಣ್ಣನ ಒಡಲು ಬಂಗಾರದ ಕಡಲು ಎಂದು ನಂಬಿ ಬದುಕುತ್ತಿರುವ ಈ ನನ್ನ ಜೀವನದಲ್ಲಿ ಎಲ್ಲಿ ಉಳಿ ಹಿಂಡಿ ಕರ್ಮದ ಮಳೆ ಕೈಯುವನೋ ಎಂಬುದು ನನಗೊಂದು ತಿಳಿಯದಂತಾಗಿ ಧರ್ಮರಾಜ ಎನ್ನುವ ಪವಿತ್ರವಾದ ಈ ಹೆಸರಿಗೆ ಕೀರ್ತಿ ತರಬೇಕೆಂದರೆ ನಾನು ಅವನು ಹಾಕಿರುವ ಕಂಡೀಷನ್ ಪ್ರಕಾರ ನಡೆದುಕೊಳ್ಳಲೇಬೇಕು. ಅಂದಾಗ ನಾನು ಈ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದಕ್ಕೂ ಸ್ವಾರ್ಥಕ. ಮನೆಯ ಯಜಮಾನ ಹಿರಿಯ ಮಾವನಾದ ನಾನು ತನ್ನ ಚಿಕ್ಕ ಸೊಸೆಯ ಕೈಕಾಲುಗಳನ್ನು ಒತ್ತಿ ಸೇವೆ ಮಾಡುತ್ತಿದ್ದಾನಲ್ಲ ಎಂದು ಇಡೀ ಜನರೇ ನನಗೆ ಕೇಕಿ ಹಾಕಿ ನಕ್ಕರು. ನನಗೆ ಚಿಂತೆ ಇಲ್ಲ. ನನ್ನ ತಮ್ಮನ ಸಲುವಾಗಿ ನಾನು ಅವಳ ಸೇವೆಯನ್ನು ಮಾಡಲೇಬೇಕು. ನಾಳೆ ಬೆಳಿಗ್ಗೆ ನನ್ನ ತಮ್ಮ PS ಆಗಿ SP ಆಗಿ ಬರುವ ನನ್ನ ತಮ್ಮ ಶಂಕರನಿಗೆ ಹೇಗಾದರೂ ಹಣವನ್ನು ಹೊಂದಿಸಿ ಕೊಟ್ಟು ಕಳಿಸಬೇಕು. ಈಗಲೂ ಹೋಗಿ ನಾನು ಧನರಾಜನ ಹತ್ತಿರ ಹಣ ಕೇಳಲಿ ಬೇಡ, ಏಕೆಂದರೆ ಈಗ ತಾನೇ ನಾನು ನಂಟಸ್ತಿಕೆಯನ್ನು ಬೆಳೆಸಿದ್ದೇನೆ. ಮತ್ತೆ ಅವನ ಹತ್ರ ಹಣ ಹೋಗಿ ಕೇಳುವುದು ಸರಿ ಬೇಡ. ಕೇಳ್ತೀನಿ. ಬೇಡ ಧರ್ಮಜ, ಬೇಡ. ಈಗ ತಾನೇ ನೆಂಟಸ್ತಿಕೆ ಮಾಡಿರುವಿ, ಅವರು ನಿನಗಾಗಿ ಹಲವು ಸೇತಿದ್ದಾನೆ. ಮತ್ತೆ ಹಣ ಕೇಳಬೇಕಾಗ್ತದೆ. ನಿನ್ನ ಅಭಿಮಾನ ಮುಖ್ಯ, ನಿನ್ನ ಹಿರಿಯ ಗುಣ ಮುಖ್ಯ. ಹೌದಲ್ಲವೇ? ನನಗೆ ನನ್ನ ಅಭಿಮಾನವೇ ಮುಖ್ಯ. ಮೊದಲೇ ಅವನು ನನ್ನ ತಮ್ಮನ ಕೊಟ್ಟ ಕುಲವೈರಿ ಹಂತದರಲ್ಲಿ ಆ ಧನರಾಜನಿಂದ ಹಣ ಪಡೆದುಕೊಳ್ಳುವುದು ಬೇಡ. ಇನ್ನು ನನ್ನ ತಂದೆ ಗಳಿಸಿ ಇಟ್ಟ 25 ತೊಲೆ ಬಂಗಾರ ಉಳಿದಿದೆ, ಅದನ್ನೇ ಮಾರಿದರಾಯಿತು. ನಿನ್ನ ತಮ್ಮನ ನೌಕರಿಗಿಂತ ನಿನ್ನ ಅಭಿಮಾನ ಮುಖ್ಯವಲ್ಲ.
ನಿಮ್ಮ ತಮ್ಮಂದಿರಿಗಾಗಿ ನಿನ್ನ ಪ್ರಾಣವೇ ಮೀಸಲಿದೆ. ಹೋಗು, ತಡ ಮಾಡದೆ ಹೋಗು. ಹಣ ಕೇಳಿ ಬೆಳಗಿಸು ನಿನ್ನ ತಮ್ಮನಿಂದ ಈ ಜಗವನ್ನು. ಹೌದು 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 ಧನರಾಜ ಮತ್ತೆ ನನ್ನನ್ನು ಅವಮಾನಗೊಳಿಸಿದರೂ ಚಿಂತೆ ಇಲ್ಲ. ಅವನ ಹತ್ತಿರ ಹೋಗಿ ಹಣವನ್ನು ತೆಗೆದುಕೊಂಡು ಕ್ರಾಂತಿಯಿಂದ ನಡುಗುತ್ತಿರುವ ಈ ಸಮಾಜದ ಜನರಿಗೆ ನನ್ನ ತಮ್ಮಂದಿರಿಂದ ಶಾಂತಿ ಸಿಗುವ ಹಾಗೆ ಮಾಡಲೇಬೇಕು. ನಮ್ಮ ಸಾವುಕಾರ ಪಂಪ್ಸೆಟ್ ಎಷ್ಟು ಸರಿ ರಿಪೇರಿ ಆಗ್ಬೇಕಂತೈತ್ರಿಪ್ಪ. ಒಟ್ಟ ರಿಪೇರಿನ ಆಗವಲ್ದು. ಹಂಗ ಪ್ರಯತ್ನ ಮಾಡಿ ರಿಪೇರಿ ಮಾಡ್ಸೇನ್ರಿಪ್ಪ. ನಮ್ಮ ಸಾವುಕಾರ ಜಲ್ದಿ ಪ್ಯಾಟಿಗೆ ಹೋಗಿ ಹೂವು ಹಣ್ಣು ಕಾಯಿ ಪೂಜಾಗೆ ತೊಗೊಂಬ ಅಂತ ಕಳ್ಸ್ಯಾರಿಪ್ಪ. ನಾನು ಹೋದೆ, ಒಂದು ಕೆಟ್ಟ ಕಿವುಡು ಮುದುಕಿನ ಕುಂತೈತಿ ಹಣ್ಣು ಮಾರಾಕ. ನಾ ಹೋಗಿ ಅಮ್ಮ ಇವು ಹೆಂಗ್ ಡಜನ್ ಬಾಳೆಹಣ್ಣು ಅಂತ ನಾ ಕೇಳಿದ್ರೆ ಏನ್ ಅನ್ಬೇಕಾಕಿ? ಯಾಕತ್ತಮ್ಮ ನನ್ನ ಕೊಳ್ಳಾಗಿನ ತಾಳಿ ಕೇಳ್ತೀನೋ ಅಂದ್ಲಕ್ಕಿ. ಅಬ್ಬಾ ತಾಳಿ ಅಲ್ವೇ ಅಮ್ಮ, ಈ ಬಾಳೆಹಣ್ಣು ಹೆಂಗ್ ಡಜನ ಅಂತ ಹಣಿ ಪಡ್ಕೊಂಡೆ ನಾನು. ಅವಾಗ ಏನ್ ಅನ್ಬೇಕ್ರಿ ಮುದುಕಿ ಅಂದ್ರ ನಾನು ಕುಂಕುಮ ಕೇಳ್ತೀನ ತಮ್ಮ. ನೋಡ ಗಂಡ ಸತ್ತ ಕುಂಕುಮ ಹಚ್ಚಬಾರ್ದಂತ ಶಾಸ್ತ್ರ ಹೇಳೈತೆ, ಅದಕ್ಕೆ ನಾನು ಕುಂಕುಮ ಹಚ್ಚಿಲ್ಲ ಅಂದ. ಇಷ್ಟು ಗುದ್ದಾಡೊಳಗ ಅಂತಂದ್ರ ಎಲ್ಲಾ ಬಾಳೆಹಣ್ಣ ಖಾಲಿ ಆಗಿದ್ದವ್ರಿ. ಮುಂದೆ ಮಾರೋರು ಇದ್ದಿದ್ದಲ್ಲ. ಪ್ರಯತ್ನ ಮಾಡಿ ಏನೋ ಶಿವ ಅನ್ಕೋತ ನಿಂತ್ಯ. ಅದ್ರಾಗ ಒಂದು ಮೂಲ್ಯಾಗ ಒಂದು ಬಾಳೆಹಣ್ಣು ಉಳಿದೈತ್ರಿ. ಅದನ್ನ ಒಂದು ಬಾಳೆಹಣ್ಣು ತಗೊಂಡ ಒಟ್ಟು ಹೂ ಕಾಯಿ ತಗೊಂಡ ನಮ್ಮ ಪೂಜಾಕ ಹೊಂಟೇನ್ರಿ. ನಮ್ಮ ಸಾವುಕಾರ ಹೊಸ ಸಂತಾನ ಏನು ಅಂತ ನನಗೆ ಚಿಂತೆ ಆಗ್ತೈತ್ರಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೈಲಾಸ ಸೇರಿಕೊಂಡನು. ಕೊಸ್ತನ ಕೆಲಸ ಮಾಡಿದ್ರೆ ಬುಸ್ ಯಾಕಂತ ನಾವ ಕೊಸ್ಸನ್ನದಂಗ ಕೆಲಸ ಮಾಡ್ಬೇಕಂತೇಳಿ ನಾನು ರಗಡು ಪ್ರಯತ್ನ ಮಾಡಿದೆ. ಆದ್ರೆ ನಾ ಕೇಳಿದ ಗಿರಾಕಿ ಅಲ್ಲ, ಬರೀ ಪಿಸ್ ಅಂತಾವ ನೀವು. ಹಿಂಗ ಬುಸ್ ಅನ್ನಂಗ ಮಾತಾಡಿದ್ರ ನೀನು ಹೂ ಅಂತಾರ. ಅವರಿಗೆ ಚಂದಾನದ ಗೊಂಬೆ ಅಂತ ಕರಿಬೇಕು. ಚಂದಾನದ ಗೊಂಬೆ ಅಷ್ಟ ಅಲ್ಲ, ಗಜನಿಂಬೆ ಬಣ್ಣದ ಹೆಣ್ಣು ಅಂತ ಕರಿಯಾಕ ಹೋದ್ರ ಕ್ಯಾಕರ್ಸಿ ಉಗಿತಾರ ನಮ್ಮ ಮಕ್ಕದ ಮ್ಯಾಗ. ನನ್ನ ಹತ್ರ ಬರಕ್ ಹೋಗ್ಬೇಡ, ಹೋಲ್ ಬಿಡು. ನಿನಗ ಪೂಜೆ ಐತಂತ ಹೇಳಿದ್ರೆ ಎಷ್ಟೊತ್ತಾತ? ಎಲ್ಲದವ ನಿನ್ನ ಬಾಳೆಹಣ್ಣು ಅಂತೀನಿ. ತಡ್ಕೋ ಕೊಡ್ತೇನೆ. ಸಟ್ಟನ ತೆಗಿ ನಿಂದ ಚೀಲಾದ ಬಾಯಿ ಇಡ್ತೇನಿ ಬಾಳೆಹಣ್ಣು. ನೋಡಿ ಇಲ್ಲದಾವ ತಂದೇನಿ. ಅಲ್ಲ ಇದೇನು ಒಂದ ತಂದೆ ಅಲ್ಲ, ಪೂಜೆ ಕೇಳಿದ್ದು 5 ಬಾಳೆಹಣ್ಣು. 5 ಬಾಳೆಹಣ್ಣ? ನೀನು ಪೂರ್ತಿ ವಿಚಾರ ಮಾಡಬೇಕಿದ. ಇದು ಒಂದ ಐತಲ್ಲ, ನಿನಗೆ ಬಾಳೆಹಣ್ಣು ಬೇಕಾಗಿದ್ದು 5 ಅಲ್ಲ. ಇದ ಒಂದ ಬಾಳೆಹಣ್ಣ ಇಡದ ತೆಗೆಯದ ಮಾಡ್ಬೇಕು 5 ಸಲ. ಪೂಜಾ ಮುಗಿದ ಹೋಗತಿ. ಲೇ ಹುಂಬ ಏನ ಮಾತಾಡಕತ್ತಿಲ್ಲ. ಹೀಗ ಮಾತಾಡಿದ್ರೆ ನೀ ಕಳ್ಕೊಂತೀನಿ ಕಣ್ಣು. ಹೀಗ ಮಾತಾಡಿದ್ರೆ ಅಂದ್ರೆ ಸ್ವಲ್ಪ ಜನ ಕಣ್ಣು. ಹೌದಾ? ಹಂಗಾರ ಒಂದ್ ಕೆಲಸ ಮಾಡಿ, ಏನದು? ನಿಮ್ಮ ಅಪ್ಪನು ಜಲ್ದಿ ಬಾ ಅಂತ ಹೇಳ್ಯಾನ ನನಗ. ನಮ್ಮ ಸಾವುಕಾರನು ಜಲ್ದಿ ಬಾ ಅಂತ ಹೇಳ್ಯಾನ. ಪಟ್ನ ಹೋಗಿ ಪೂಜಾ ಮಾಡ್ಕೊಂಡ ಮನಿಗೆ ಬಂದ್ ಬಿಡೋಣ. ನಿನ್ನ ಮಾತ್ನಾಗ ಐತಿ ರಗಡ. ನಿಮ್ಮ ಸಾವುಕಾರನ್ ಕೇಳಾಗೈತಿ ನನಗ ತಲಿ ಬಾಳ ತಗಡ. ಅದ್ರ ಸಲುವಾಗಿ ಹಿಡ್ದೈತೆ ನನಗ ದಿಗಡ. ನೀನು ಮೊದಲ ಆಗ ನನ್ನ ಹೆಗಲ, ನಾನು ಹೆಗಲ. ಆಮೇಲೆ ಆಕೈತಿ ನೋಡು ಮುಂದ ತಗಲ. ಹೋಗನವಿ ಹಾಗಾದ್ರೆ ಮತ್ತೆ ಕಡೆ ಮಾಡ್ತಿ ಅಡಿಶ್ಯಾಗಿ ಅಂಜಿಗೆ ನಿಜ ಹೇಳಿ ಗೆಳತಿ ಪವಿತ್ರ ನಮ್ಮ ಪ್ರೀತಿ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ.
ನಮ್ಮ ಪ್ರೀತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನಿಜ ಹೇಳೇನು ಗೆಳತಿ ಕಣ್ಣಿನೊಳಗ ಸುರುಹದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ಜೀವ ಒಂದೇ ಹೃದಯ ಕೂಡಿ ಈಗ ಬರತೈತಿ ಕಣ್ಣಿನೊಳಗ ಸುರುಹದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ಜೀವ ಒಂದೇ ಹೃದಯ ಕೂಡಿ ಈಗ ಬರತೈತಿ ನಿನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನಿಜ ಹೇಳೇನು ಗೆಳತಿ ಸರ್ವತ್ರ ನಮ್ಮ ಪ್ರೀತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ಲಿಂಬಾ ಲೇ ಹುಮ್ಮ ಊರ ಸೌಕರ್ಯ ಬಂದೇವ್ರಿ ನಮ್ಮ ಕಂಟ್ರಿ ಸರ ಈ ಎಲ್ಲಾ ಹಳ್ಳಿಗೂ ಸಪ್ಲೈ ಮಾಡಿ ಬಂದಿಯಾ ಹೋಗಿ ಎಲ್ಲ ಅವ್ರ ಬೆಟ್ಟಾಗಿ ತಿಳಿಸಿ ಹೇಳಿ ಬಂದ್ಬಿಟ್ಟೇನ್ರಿ ಹಿಂಗೆ ಸೇರಿ ಸೌಕರ್ಯ ಅಂತ ಹೇಳಿ ಬಂದ್ಬಿಟ್ಟಂದ್ರಿ ಹಾಗೆ ನಮ್ಮ ಕೋಟಾ ನೋಟಿನ ಪಾರ್ಟಿಗೂ ಭೇಟಿ ಕೊಟ್ಟಿಯಾ ಬೆಟ್ಟಾಗಿ ಅವ್ರಿಗೆ ತಿಳಿಸಿ ಬಂದ್ಬಿಟ್ಟೇನ್ರಿ ಮತ್ತೆ ಧನರಾಜ್ ಸೌಕರ್ಯ ಎಮ್ ಎಲ್ ಆರ್ ಹಿಂಗೆ ಹೇಳಿ ಕಳ್ಸ್ಯಾರ್ರಿ ಯಾರಿಗೆ ಇಷ್ಟ ಗೊತ್ತಾಗ್ಬಿಟ್ಟಿದ್ರೆ ನಮ್ಗೆ ಅರ್ಥ ಗೊತ್ತಬೇಕಂತ ಹೇಳಿ ಬಂದೇನ್ರಿ ಸೌಕರ್ಯ ನಮಸ್ಕಾರ ಶ್ರೀಮಂತರಿ. ನಮಸ್ಕಾರ. ವೆಲ್ಕಮ್ ಮಿಸ್ಟರ್ ಧರ್ಮಾಜ್. ವೆಲ್ಕಮ್. ಪ್ಲೀಸ್ ಸಿಟ್ ಡೌನ್. ಇರ್ಲಿ ಬಿಡ್ರಿ. ನಿಮ್ಮ ಮನೆಯ ಕೀರ್ತಿ ಕಳಸವಾಗಿರುವ ನನ್ನ ತಂಗಿ ಚೆನ್ನಾಗಿದ್ದಾಳೆ ಶ್ರೀಮಂತರೇ. ಅದೇಕೋ ಈ ನಿಮ್ಮ ತಮ್ಮನೊಂದಿಗೆ ಬಂದಿದ್ದೀರಲ್ಲ, ಏನು ವಿಷಯ? ಇವನ ನೌಕರಿ ಬಗ್ಗೆನಾ? ಅದೇ ಪ್ರಯತ್ನದಲ್ಲಿದ್ದೇವೆ ಶ್ರೀಮಂತರೇ. ಅದಕ್ಕಾಗಿ
ತಮ್ಮಿಂದ ಒಂದು ದೊಡ್ಡ ಉಪಕಾರವಾಗಬೇಕಾಗಿದೆ. ಅದೇನು ಅಂತ ಹೇಳಿಬಿಡಿ. ನಾನಿರೋದೇ ನಿಮ್ಮಂತವರ ಸಲುವಾಗಿ ಅಲ್ಲವೇ? ಏನಿಲ್ಲ ದಣಿಗಳೇ, ತಮ್ಮಂದಿರ ಓದುವುದಾಗಿ ಮತ್ತೆ ಖರ್ಚಿನ ಹಣ ತುಂಬಾ ಅಡಚಣೆ ಆಗ್ತಾ ಇದೆ. ಅದಕ್ಕಾಗಿ ಮತ್ತೆ 20,000 ರೂಪಾಯಿ ಹಣ ಬೇಕಾಗಿದೆ ಶ್ರೀಮಂತರು. ಏನು? ನನ್ನ ತಂದೆ ಸರಿ ಆಸ್ತಿಯಲ್ಲಿ ಶ್ರೀಮಂತರು ಎಂದು ಹೇಳುತ್ತಿದ್ದ ನೀವು ಪದೇ ಪದೇ ನನ್ನ ಹತ್ರ ಹಣಕ್ಕಾಗಿ ಕೈ ಒಡ್ಡಿ ಬೇಡುವುದೆಂದರೆ ಅವಮಾನವೇ ಸರಿ. ನಿಮ್ಮ ಮನೆಗೆ ನಾವು ಕಾಲಿಟ್ಟಿದ್ದೇವೆ ಅಂತ ಬಾಯಿಗೆ ಬಂದಂತೆ ಹಾರಿಡಬೇಡಿ. ನಮ್ಮ ಅಣ್ಣನವರ ಮಾತಿಗೆ ಬೆಲೆ ಇದ್ದರೆ ಕೊಡಬೇಕು, ಇಲ್ಲ ಅಂದರೆ ಬಿಟ್ಟು ಬಿಡಬೇಕು. ಅದಕ್ಕೂ ತಪ್ಪಿ ನಮ್ಮ ಮಾನ ಮರ್ಯಾದೆ ಬಗ್ಗೆ ಹತ್ತಿ ಮೀರಿ ಮಾತಾಡಿದರೆ ನಿನ್ನನ್ನು ಗುದ್ದಿ ಕೊಲ್ಲಲಿಕ್ಕೆ ನನ್ನ ಬಲಗೈ ಎದ್ದ ಬರಬೇಕಾಗಿತ್ತು. ಇವನಲ್ಲಿ ಹಣ ಕೇಳುವುದೇ ಬೇಡ. ಇವನ ಹಣದಿಂದ ನಮಗೇನು ಅವಶ್ಯಕತೆ ಇಲ್ಲ. ಬಾ ಅಣ್ಣ, ಹೋಗುಣ. ಬೇಡ ಬಾ ಅಣ್ಣ. ಬಾರೋ ತಮ್ಮ, ಬಾರೋ ತಮ್ಮ. ಶ್ರೀಮಂತರೇ, ಅವನ ಮಾತನ್ನು ಹಚ್ಚಿಕೊಳ್ಳಬೇಡಿ ಶ್ರೀಮಂತರೇ. ನಿಮಗೆ ಕಾಲಿಗೆ ಬೀಳಿ ನೋಡಿ, 100 ಎಕರೆ ಜಮೀನು ಬೆಲೆನ್ಸಿ ಕೈದಿಯಲ್ಲಿ ಹೋಗಿದೆಯಲ್ಲ, ಆ ಕಾರಣಕ್ಕಾಗಿ ಅವನು ಆ ರೀತಿ ಮಾತನಾಡುತ್ತಿದ್ದಾನೆ. ಅವನ ಮಾತನ್ನು ದಯವಿಟ್ಟು ಕ್ಷಮಿಸಿ ಬಿಡಿ ಶ್ರೀಮಂತರೇ, ಕ್ಷಮಿಸಿ. ನನ್ನ ಹೆಸರಿಗೆ ಮುಂದೆ ಕೀರ್ತಿ ಸಿಗಬೇಕಾದರೆ ನಾನು ಇಂಥವರನ್ನು ಕ್ಷಮಿಸಲೇಬೇಕು. ಪಾಪ ಹುಡುಗ ಮಾತಾಡಿದ್ರೆ ಏನಾಯ್ತು? ನಾನೇನು ಅದನ್ನು ದೊಡ್ಡದು ಮಾಡೋಂಗಿಲ್ಲಪ್ಪ. ಧರ್ಮಣ್ಣರ ಯಾಕ ದೊಡ್ಡರು ಕೂಟ ಚಿಂತೆ ಹಚ್ಕೊಂಡು ಸಾಯ್ತೀರಿಪ್ಪ? ಜನಂಟಾಗ ಹೋಗಿ ಅಸ್ಥಿರದ ಎಲ್ಲ ರೈತರು ಒಂದು ಕೂಡ್ಕೊಂಡು ಹೊಳಸ್ಕೊಂಡ್ಬಿಟ್ರಿಪ್ಪ. ಬೆಂಕಿ ಹುಡದಾಗ ಉಟ್ಕೊಂಡು ಯಾಕೆ ಜಗಳ ಮಾಡ್ತೀರಿ? ಏನಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಸುಮ್ಕ ನಿಮ್ಮ ಆಸ್ತಿನೇ ಹೊಳಸ್ಕೊಂಡ್ಬಿಟ್ರಿಪ್ಪ ಎಲ್ಲ ರೈತರು ಕೂಡ್ಕೊಂಡು. ನೋಡಿ ನೋಡೋಣ, 50 ಜನ ರೈತರಿದ್ದರು. ಅವರ ಹತ್ತಿರ 1 ಗುಂಟೆ ಸಹಿತ ಜಮೀನಿದ್ದಿಲ್ಲ. ಅವರು ನನ್ನ ಭೂಮಿಯನ್ನೇ ಉಳುಮೆ ಮಾಡುತ್ತಿದ್ದರು. ಅವರ ಹೆಂಡರ ಮಕ್ಕಳ ಗೋಳಾಟವನ್ನು ನೋಡಲಾಗದೆ ಆ ಉಳುಮೆ ಮಾಡುತ್ತಿದ್ದ ಭೂಮಿಯನ್ನು ಅವರಿಗೆ ಬಿಟ್ಟು ಕೊಟ್ಟು ಬಿಟ್ಟೆ. ಇನ್ನು ನಿಮ್ಮ ದಣಿಗಳ ಹತ್ತಿರ ಸಾಲ ಮಾಡಿದ್ದೇನಲ್ಲ, ಇವರಿಗೂ 10 ಎಕರೆ ನನ್ನ ಜಮೀನು ಮಾರಿದ್ದೇನೆ. ಉಳಿದಿರೋದು ಕೇವಲ 50 ಎಕರೆ ಜಮೀನು ಮಾತ್ರ. ನಿಮ್ಮಣ್ಣ ಎಂಥ ದೊಡ್ಡ ಬಿಡುವಂತಪ್ಪ, ಒಳ್ಳೆ ಮನಸ್ಸು ಪಾಪ. ಲೆಕ್ಕಾಚಾರಿ ಹೊಗಳೋದು ಬಿಟ್ರೆ ಮತ್ತೇನೈತಪ್ಪ ನಿನ್ನ ಕೆಲಸ? ದನ್ಯಾರ, ನಾನು ನಿಮ್ಮದು ಇಷ್ಟು ಉದ್ದೈತಿ ಅಷ್ಟು ಉದ್ದೈತಿ ಅಂತ ಹೇಳ್ಬೇಕಂತ ಮಾಡೇನ್ರಿ. ದಾರಿಗೆ ಹತ್ತಿದ 3 ಮನಿ ಅದಾವು, 8 ತಾಟ ಐಸಿ ಅದಾವ ಅಂತ ಹೇಳ್ಕೊಂತೇನ್ರಿ. ಅವ್ರು ಬಗಳ್ಬೇಕಂದ್ರ ನನ್ನ ಬಾಯಿ ಕಟ್ಟಿ ಹಾಕ್ಯಾನಲ್ರಿ ಅವ. ನಾ ಏನ್ ಮಾಡ್ರಿ ದನ್ಯಾರ? ಅವರು ಸಣ್ಣ ತಮ್ಮ ಸಜಿದಾರ.
ಕರ್ಕೊಂಬರ್ಲಿ ಅವನ್ನ ಕರ್ಕೊಂಡ್ಬಿಡ್ತೇನೆ. ಲೆಕ್ಕಾಚಾರಿ ಈವರೆಗೆ 20,000 ಹಣವನ್ನು ಕೊಟ್ಟು ಬಾಂಡಿಗೆ ಸಹಿ ತೆಗೆದುಕೋ. ಆದ್ರೆ ಬಾಡಿಗೆ ಸಹಿತ ಒಂದು ಕೊಟ್ಟು ಕಳಿಸ್ತೇನೆ. ಮೊದಲಿನ ಸಾಲ ತೀರಿದೆ ಅಂತ ನಮ್ಮ ಖಾತೆಯಲ್ಲಿ ಬರೆದುಕೋ. ಅಲ್ರಿ ನೀವು ಇಷ್ಟು ಹೇಳಿ ಅಂದ್ರೆ 20 30 ಕೊಟ್ಟು ಬಿಡ್ರಿ. ಇಷ್ಟ ಆರ್ಡರ್ ಮ್ಯಾಲ ಸಾಕ್ ಬಿಡ್ರಿ. ಆರ್ಡರ್ ಕೇಸರ ಹ್ಯಾಂಗ್ ಮುಚ್ಚಿ ಹಾಕ್ಬೇಕನ್ನೋದು ಚಾಣಕ್ಯ ನನ್ನ ಕಡೆ ಇದ್ರಿ. ಧರ್ಮರಾಜ 20 50 ಕೊಡ್ತೀನಿ. ಹೇಳಿದ್ದು 20. ಧರ್ಮಣ್ಣ ಬಾರಪ್ಪ. ಧರ್ಮಣ್ಣ ಇವು 20,000 ರೂಪಾಯಿ ಬತ್ತಮ್ಮ. ಏನ ನೋಡಿ ಒಂದು ಕಮ್ಮಿದ್ರೆ ಕೊಡೋ ಪೈಕಿ ಅಲ್ಲಿ ಚಂದ ಎಣಸುವ. ಒಂದು ಕಮ್ಮಿದ್ರೆ ನನ್ನ ಲೆಕ್ಕ ಪಾವ ತಮ್ಮ. ಇನ್ನೊಂದು ನೋಡು ನಿಮ್ಮ ತಮ್ಮಗ ಬುದ್ಧಿ ಹೇಳ. ನೋಡಪ್ಪ ಇವರು ದುಡ್ಡಿದ್ದವ್ರು. ಅವ್ ಇನ್ನೊಬ್ಬ ಈಗ ಬಂದಿನಲ್ಲ ಹಂಗ ನಿಗಡಿಯಾಗಿ ಮಾತಾಡ್ತಾನ. ನೋ ತಮ್ಮ, ಇವ್ರು ದುಡ್ಡಿದ್ದವ್ರು. ಏನಾರ ಕೈಯರ ಕಾಲರ ಮುರಿದ್ರ ತಮ್ಮ ನಿನಗ ಮೂರು ತಮ್ಮ. ಅವ್ರು ನಿನಗ ಮೂರ. ಯಾಕಂದ್ರೆ ಇದೇ ಕನ್ನಡ ಸರಿಯಾಗ ನಾನು ನೀನು ಇಲ್ಲೇ ಓಡಾಡಿ ಕತೆ ಹೋತಮ್ಮ. ಅದಕ್ಕೆ ಬುದ್ಧಿ ಹೇಳ್ತೇಪ್ಪ ನಮ್ಮ. ಮತ್ತೆ ಅರ್ಜಿ ಮುಂದೆ ಬಿಟ್ಟು ಹೋಗಿ ನಿಮ್ ತಮ್ಮ ಮತ್ತೆ ಹೇಳಿಲ್ಲ ಅಂದ್ರೆ ಹತ್ತೈತಿ ನೋಡಿ ಬ್ಯಾಂಕಿ ಹೇಳ್ಬೇಕ. ನನಗೆ ನಿಮ್ಮಿಂದ ತುಂಬಾ ಉಪಕಾರವಾಯಿತು. ನಾನಿನ್ನು ಬರ್ತೀನಿ ಶ್ರೀಮಂತ. ಪರ ಹೋಡು ತಮ್ಮ. ಬರ್ತೀನಿ ಕಣ್ಣೀರು ಬರೋದ ನೋಡ್ದಂಗಲ್ಪ ತಮ್ಮ. ಬರಬೇಕು ಧರ್ಮರಾಜ್. ಬರಬೇಕು. ಅಣ್ಣ ತಮ್ಮರೇ, ನನ್ನ ಬಾಳಿನ ಧರ್ಮದ ದೇವಿಗೆ ಎಂದು ಜ್ಯೋತಿಯನ್ನು ಬೆಳೆಸಿ ಆ ದೀಪ ಆರಿಸಲಿಕ್ಕೆಂದೇ ನಾನೀಗ ಕೊಟ್ಟ 20,000 ಹಣವೇ ಸಾಕ್ಷಿ. ಪ್ರಥಮ ಬಾರಿಗೆ ನಿನ್ನ ಬಾಲಿನ ಕಿಡಿಯಾಗಿ ನನ್ನ ತಂಗಿ ನಿನ್ನ ಮನೆಗೆ ಸಸಿಯಾಗಿ ಕಾಲಿಡುತ್ತಾಗ ಆ ಕಿಡಿಯಿಂದಲೇ ಆ ಆಸದ ಬೆಳೆದಿರುವ ನಿನ್ನ ಆ ಬಾಳಿನ ಬೆಟ್ಟವನ್ನು ಸುಟ್ಟು ಕುಟ್ಟ ನಿನ್ನ ತಮ್ಮಂದರು ಹೊಟ್ಟಿಗೆ ಅನ್ನ ಇಲ್ಲದೆ ಕೈಯಲ್ಲಿ ತಟ್ಟೆಯನ್ನು ಹಿಡಿದು ಬೀದಿ ಭಿಕ್ಷುಕರಾಗೋದು ಖಂಡಿತ. ಅಂದಿನ ನನ್ನ ನಕ್ಕನ ಸವಿ ನೆನಪಿಗಾಗಿ ಮತ್ತೆ ಹಿಂದೆ ಮುಂದೆ ಯೋಚನೆ ಮಾಡಿದರೆ ಮತ್ತೆ 20,000 ಸಾಲ ಕೊಟ್ಟಿವೆ. ಅದರಿಂದಲೇ ನಿನ್ನ ಛತ್ತ ಕಟ್ಟಲು ಧರ್ಮರಾಜ್ ನಿನ್ನ ಸಂಸಾರವನ್ನು ಹಾಗೆ ಚಿತ್ರಗೊಳಿಸುವುದಿಲ್ಲ. ಹಂತ ಹಂತವಾಗಿ ನಿಮ್ಮೆಲ್ಲರನ್ನು ಅಗಲಿಸಿ ಈ ಹಣದಲ್ಲಿ ನಿನ್ನನ್ನು ನನ್ನ ಜೀತದಾಳಾಗಿ ತುಡಿಸಿಕೊಂಡು ನಿನ್ನ ಸೊಸೆ ಗಿರಿಜೆಯನ್ನು ನನ್ನ ಆಡಂಬರದ ಅರಗಿನನ್ನಾಗಿ ಮಾಡಿ ಹಿಂದೆ ನನ್ನ ಮನೆಗೆ ಬಂದು ನನ್ನ ಎದುರಲ್ಲಿ ಸೊಕ್ಕಿಯಿಂದ ಕಿಕ್ಕೆಂದು ಮಾತಾಡಿ ಹೋದರಲ್ಲ ಆ ನಿನ್ನ ತಮ್ಮ ಶಂಕರ್. ಅವನನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿ ನಿನ್ನ ಕಣ್ಣೀರಿನಿಂದ ನನ್ನ ಈ ಪಾದವನ್ನು ತೊಳೆಸಿಕೊಳ್ಳದಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಧನರಾಜರೇ ಅಲ್ಲ. ಅಷ್ಟೊಂದು ಸುಲಭವಿಲ್ಲ ನಾನೀ ಮಾಡುವ ಕೆಲಸ.
ಯಾಕೋ ಶಶಿ ಕನಸು ಕಾಣ್ತಿರುವೆ ಏನು? ಕನಸು ಕನಸು ಕಾಣುವವನು ನಾನಲ್ಲ ನೀನು. ಧರ್ಮದ ಹಾದಿಯಲ್ಲಿ ನಡೆಯುವವನ ಮನೆ ಮುರಿಯಬೇಕೆಂಬ ನಿನ್ನ ನಿರ್ಧಾರದಲ್ಲಿ ನಿನ್ನನ್ನೇ ಮುರಿಯಬೇಕಾಗುತ್ತದೆ. ಹುಷಾರ್ ಶಶಿ, ಹಸಲಿನಿಂದ ನಿನ್ನ ಕಸಿರಿಸಿ ನೋಡಿದೆ ಕುಸುಮದಂತೆ ಜೋಪಾನ ಮಾಡಿದ್ದಕ್ಕೆ ವಿಷಕಾರುವ ಸರ್ಪವಾಗಿ ನನ್ನನ್ನು ಕತ್ತಲು ಬರೆದು ಯಾವ ಕಚ್ಚಬಾರದೆಂದು ಎಡೆ ಬಿಚ್ಚಿ ನಡೆದರು. ತಡವರ್ಚಿ ಎಡೆಯಲ್ಲಿ ಬಂದಿಳಿದು ವಿಷದ ನನ್ನ ಹಲ್ಲಿಗೆ ನಿನ್ನನ್ನು ಕಚ್ಚಲು ಅವಮಾನಿಸುತ್ತದೆ ಅನ್ನೋ ನನ್ನ ನ್ಯಾಯ ಎಂಬ ಆಕ್ರೋಶ. ಬೆಂಕಿ ಹತ್ತಿರ ಅಂತ ವಿಷ ತುಂಬಿದ ಸರ್ಪವನ್ನೇ ಸೆರೆ ಹಿಡಿದು ಆಟ ಆಡಿಸುವ ಆವಾಡಿಗ ನಾನಿದ್ದೇನೆ ಮಿಸ್ಟರ್ ಶಶಿ. ಇದೊಮ್ಮೆ ನಿನಗೆ ನನ್ನ ತಮ್ಮನೆಂದು ತಿಳಿದು ಬುದ್ಧಿ ಹೇಳಿ ಕೈ ಮುಟ್ಟುತ್ತೇನೆ. ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಹಿಂಸೆ ಮಾಡಲು ಹೊರಟ ನಿನ್ನಿಂದ ನಾನು ತಿಳಿದುಕೊಳ್ಳಬೇಕಾಗಿಲ್ಲ. ನನಗೆ ಅಣ್ಣನೆಂದು ಹೇಳಿ ಕೇಳಿಕೊಳ್ಳಲಿಕ್ಕೆ ನಾಚಿಕೆ ಬರುತ್ತಿದೆ. ಬಡವರ ಮೇಲೆ ಸ್ವತಃ ಬಡವರ ಮೇಲೆ ಇದೇ ತರನಾಗಿ ಮುಂದಾದರೂ ಮಾಡಿದರೆ ಸ್ವತಃ ನಾನೇ ನಿನ್ನ ಪಕ್ಕೆಲಬು ಮುರಿಯಬೇಕಾಗುತ್ತದೆ. ಹುಷಾರ್ ದೀಪ ಆರುವ ಮುನ್ನ ಅತಿ ಪ್ರಕಾಶವಾಗಿ ಬೆಳಕಿ ಮಿಂಚ ಹತ್ತಿದಂತೆ ಇಂದು ನೀನು ಮಿಂಚ ಹತ್ತಿರುವೆ ನನ್ನ ಕಣ್ಣುದರಿನಲ್ಲಿ. ಶಶಿ, ಈ ಹುಲಿರಾಯ ಗರ್ಜಿಸಿ ಮುಡಿ ಮುಚ್ಚಿಕೊಂಡ ಗರ್ಭಿಯರ ಗಂಡಂದಿರು ಹೆದರಿ ಬೆಚ್ಚಿ ಬೀಳುವಾಗ ಖಚಿತ ಒಬ್ಬ ಕುದುರೆಯ ಸವಾರನಂತ ನಾಲಾಯಕ್ ಎದುರಾದರೆ ನಾನು ನಿನ್ನ ಜೀವದಿಂದ ಉಳಿಸುವನೆ ಇಲ್ಲ. ತಾಳು ಬಡವ, ನಿನ್ನಂತ ಗುಂಡಿಗೆಗೆ ಎದರಿ ಬಂಡತನಕ್ಕೆ ತೆರೆಬಾಗೋಣಲ್ಲ ಈ ಶಶಿ. ಮಂದರ ಪರ್ವತ ಬಂಡೆ ಬಂದು ನನಗಪ್ಪಳಿಸಿದರು. ಉದಯಿಸುವೆ ಸೂರ್ಯನಂತೆ ಮತ್ತೆ ಮುಳುಗಿ ಉದಯಿಸುವೆ ಸೂರ್ಯನಂತೆ. ಅಂದು ಕೃಷ್ಣ ಅರ್ಜುನರ ಕುದುರೆ ಸವಾರನಾಗಿ ಕೌರವರನ್ನು ಕೊಂದ ಧರ್ಮರಾಜರ ಕುದುರೆ ಸವಾರನಾಗಿ ನಿನ್ನನ್ನು ಕೊಲ್ಲೇ ಕೊಲ್ಲುತ್ತೇನೆ. ಸಾವನ್ನೇ ಕೈ ಮಾಡಿ ಕರೆದ ಸೂರ ಅಮ್ಮ, ಮೋಸ ಮಾಡಿದೆ ಧನರಾಜ, ಮೋಸ ಮಾಡಿದೆ. ಯಾವ ಕೆಲಸಕ್ಕೂ ಹೇಸದ ನನ್ನೊಂದಿಗೆ ಸಮರವೇ ಪಚ್ಚ, ಅವನ ಮಾತನ್ನು ನಡೆಸಲು ಮುಚ್ಚ. ತಾಳಲೆ ಆ ಧರ್ಮರಾಜನ ಹಿಂದೆ ಬಿದ್ದು ಹುಚ್ಚ. ಅಯ್ಯೋ ಅಮ್ಮ, ತಂಗಿ. ಮುಗಿಸಿದ್ದೀರಲ್ರಿ ನಿಮ್ಮ ತಮ್ಮನ? ನಿಂಬ ಓರಿ ಸೌಕರ ಅದನ್ನ ಯಾಕಲೆ ಫೋಟೋ ತೆಗೆದಿ? ಚಿಕ್ಕತನ ರೀ, ಮತ್ತ ಅವಾಗ ಒಂದು ನೆನಪು ಬಂದಾಗ ನಮ್ಗೆ ಊಟಕ್ಕಾಗಿ ಪೂಜೆ ಮಾಡಕ್ಕಾದಾಗ ಫೋಟೋ ತೆಗ್ದೇನ್ರಿ ಸೌಕರ. ಇರಲಿ, ಇವನನ್ನು ಎಳೆದು ಮೊದಲು ಒಳಗೋಗಿ ಮುಂದೇನು ಮಾಡಬೇಕೆಂಬುದರ ಬಗ್ಗೆ ನಾನು ನೀನು ನಮ್ಮ ಲೆಕ್ಕಾಚಾರ ಎಲ್ಲರೂ ಸೋಡಿ ನಮ್ಮ ಪ್ರೈವೇಟ್ ರೂಮ್ನಲ್ಲಿ ಕುಂತು ಯೋಚನೆ ಮಾಡೋಣಂತ. ಸೌಕರ ಏನ ಹುಗಿನೇನ ಸುಟ್ಟ ಬಿಡ್ರಿ ಅವನ್ನ. ಲೇ ಅವ್ನೇಕಿ, ನಾ ಏನ್ ಹೇಳಾಕತ್ತೀನಿ ಅದನ್ನು ಮಾಡಿ ಪಟ್ಟಣ ಬಂದ್ರಿ. ಆದ್ರಿಪ್ಪ
ತರ್ಲೆ ಏನಿಲ್ಲ ಅಂದ್ರೆ ನನಗೆ ಆಸೆ ಬರ್ತೈತೆ ಒಲಿ ಪಾಲ ಮುಟ್ಟಾಕ ಅಲ್ಲಿ ಇಡಕತ್ತೈತಿ ತಳಗ ಒಲ್ಲಿ ಹೋಯಪ್ಪ ಇದೇ ಇಡ ಕಡೆ ಬಾರದೂರಿಗೆ ನಿನ್ನ ಪ್ರಯಾಣ ಮರಳು ಬಾರದೂರಿಗೆ ನಿನ್ನ ಪ್ರಯಾಣ